ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕ್ನಿಂದ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, 1.5 ವರ್ಷದ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ, 11 ವರ್ಷದ ಕೇಂದ್ರ ನರೇಂದ್ರ ಮೋದಿಯವರ ಸರ್ಕಾರ, ಮತ್ತು 1.5 ವರ್ಷದಲ್ಲಿ ರಾಜ್ಯದಲ್ಲಿ ಮತ್ತು ವಿಧಾನಸಭೆಯಲ್ಲಿ ನಡೀತಾ ಇರುವಂಥ ರಾಜಕಾರಣ ಚಟುವಟಿಕೆಗಳನ್ನು ಮತ್ತು ಮಾಜಿ ಶಾಸಕರ ಈ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ಏನು, ಹಾಲಿ ಶಾಸಕರಾಗಿ 1.5 ವರ್ಷದಿಂದ ಏನು ನಡೀತಾ ಇದೆ. ಕಾಂಗ್ರೆಸ್ನವರು ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ ನಡೀತಾ ಇದೆ ಅಂತ ಹೇಳ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷವರು ಮತ್ತು JDSನವರು ಮತ್ತು ವಿರೋಧ ಪಕ್ಷದವರು ಹೇಳ್ತಾರೆ ನಮಗೇನು ಸಿಕ್ಕಿಲ್ಲ ಅಂಥೇಳಿ. ಆದರೆ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಕಾಂಗ್ರೆಸ್ನವರಿಗೆ ಸಿಗ್ತಾ ಇದೆ 138 ಇದ್ದೇವೆ ಅಂಥೇಳಿ, 65 ಇದ್ದೇವೆ ಅಂತೇಳಿ ಏನು ಸಿಕ್ಕಿಲ್ಲ, 18 ಇದ್ದೇವೆ ಅಂಥೇಳಿ ಬರ್ತಾ ಇಲ್ಲ ಅಂದ್ಕೊಂಡಿರ್ತಕ್ಕಂಥ ವಿರೋಧ ಪಕ್ಷದ ಶಾಸಕರು. ಇಂದು ನ್ಯೂಸ್ 43 ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ತಂಡ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿ, ಮುಂಬರ್ತಾ ಇರುವಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಟೌನ್ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಚುನಾವಣೆ ವಿಷಯದಲ್ಲಿ ಎಕ್ಸ್ಟರ್ನಲ್, ಇಂಟರ್ನಲ್, ಮೈಕ್ರೋ ಗ್ರೌಂಡ್ ರಿಪೋರ್ಟಿಂಗನ್ನು ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟಿಂಗನ್ನು ನಡೀತಾರಂಥ ಉದ್ದೇಶ ಏನಂತ ಹೇಳಿದರೆ, ಕ್ಷೇತ್ರದಲ್ಲಿ ಯಾರು ಯಾವ ರೀತಿ ಇದ್ದಾರೆ, ಜನಸಂಪರ್ಕ ಅಂದರೆ ಏನು, ಜನರು ಅಂದರೆ ಏನು, ಸಮಾಜ ಸೇವೆ ಅಂದರೆ ಏನು, ಇವೆಲ್ಲ ರಾಜಕಾರಣದಿಂದ ಮಾಡೋಕ್ಕೆ ಸಾಧ್ಯನಾ ಅಥವಾ ವೈಯಕ್ತಿಕ ಜೀವನದಿಂದ ಏನಾದರೂ ಮಾಡಲಿಕ್ಕೆ ಆಗುತ್ತಾ ಅಥವಾ ಅಸಾಧ್ಯ ಅಂತೇಳಿ ಮನೆಯಲ್ಲಿ ಕುಂತ್ಕೊಂಡಿದ್ದಾರೆ. ಅಂಥದ್ದು ಒಂದು ವ್ಯಕ್ತಿನ ನಾವು ಇವತ್ತು ಹುಡುಕೊಂಡು ತೊಗೊಂಡ್ಬಂದಿದ್ದೀವಿ. ಇವರು ಯಾರು ಅಂತ ಹೇಳಿದರೆ, ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ SI ಚಿಕ್ಕನಗೌಡರವರ ಸಹೋದರ, ಚಿಕ್ಕನಗೌಡರವರ ರಿಲೇಷನ್ ಮತ್ತು ಅಳಿಯ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಈ ಅಳಿಯ ಏನು ಮಾಡಬಲ್ಲೆ, ಏನು ತೋರಬಲ್ಲೆ, ಏನು ಕಾಣಬಲ್ಲೆ, ಏನು ಸಾಧನೆ ಗೈದಬಲ್ಲೆ, ಇವೆಲ್ಲ ವಿಚಾರಗಳನ್ನು ನೋಡ್ತಾ ಹೋದರೆ ನ್ಯೂಸ್ 43 ಇಂಡಿಯಾದ ಗ್ರೌಂಡ್ ರಿಪೋರ್ಟ್ನಲ್ಲಿ ಜಡಪಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಜಡಪಿಯಲ್ಲಿ ಇವ್ರ ಹೆಸರು ಕೂಡ ಬರ್ತಾ ಇದೆ. ಯಾಕೆ ಹೆಸರು ಬರ್ತಾ ಇದೆ ಅಂತ ನಾವು ಕಂಡುಕೊಂಡಾಗ, ಹುಡುಕೋದಾಗ CIC ಸಂಸ್ಥೆಯ ಶಿಕ್ಷಣ ಪ್ರೇಮಿ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಆ ಶಿಕ್ಷಣ ಪ್ರೇಮಿ ಸಂಸ್ಥೆ ಕಟ್ಟುವುದರಲ್ಲಿ, ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸಂಸ್ಥಾಪಕರಾದರೆ ಚಿಕ್ಕನಗೌಡರು. ಆ ಕೀರ್ತಿ ಪತಾಕಿಯನ್ನು ಧಾರವಾಡ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದ ಸಾಧನೆಗೈದಂಥ ರಾಜ್ಯ ರತ್ನಗಳನ್ನು ಆ ಪ್ರಶಸ್ತಿಗೆ ಇವರು ಕೂಡ ಅಪ್ಲೈ ಆಗಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಯಾರು ಅಂತೇಳಿದರೆ ರಮೇಶ್ ಭರಮನಗೌಡರು. ಇದೇ ವ್ಯಕ್ತಿ, ಮತ್ತು ಯಾರು? ನಮಸ್ಕಾರ ವೀಕ್ಷಕರೇ. ಇವರು ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಆದರೆ ಇವರ ಅಭಿಮಾನಿ ಬಳಗದಿಂದ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಚಿಕ್ಕನಗೌಡರವರು ಯಾವ ರೀತಿ ಡೆವಲಪ್ಮೆಂಟ್ ಸಾಧನೆಗಳನ್ನು ಮಾಡಿದ್ದಾರೆ, ಶಿಕ್ಷಣ ಪ್ರೇಮಿಯಾಗಿ ರಮೇಶ್ ಭರಮನಗೌಡರವರು ಯಾವ ರೀತಿ ಮಾಡಿದ್ದಾರೆ, ಅದೇ ರೀತಿ ರಾಜಕಾರಣದಲ್ಲಿ ಬಂದು ಜನಸೇವೆ ಮಾಡೋದಲ್ಲಿ ಯಾಕೆ ಇವರು ಮುಂದೆ ಬರಬಾರ್ದು ಅನ್ನೋಂಥ ವಿಚಾರಗಳನ್ನು ಸರ್ವೆಯಲ್ಲಿ ಬಂದಂಥ ಸಂದರ್ಭದಲ್ಲಿ, ಎಕ್ಸ್ಟರ್ನಲ್ ಆಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ, ರಿಪೋರ್ಟ್ ಕಾರ್ಡ್ನಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವರನ್ನು ನಾವು ಹುಡುಕಾಟ ನಡೆಸಿದ್ವಿ. ಆದರೆ ಶಿಕ್ಷಣ ಪ್ರೇಮಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವರು ರಾಜಕಾರಣದಲ್ಲಿ ಎಲ್ಲೋ ಕೂಡ ಗುರುತಿಸ್ಕೊಂಡಿಲ್ಲ. ಆದರೆ ಚಿಕ್ಕನಗೌಡರವ್ರಿಗೆ ಗೆಲ್ಲಿಸ್ಕೊ ತರೋದರಲ್ಲಿ, ಚಿಕ್ಕನಗೌಡರವರ ಚುನಾವಣೆಯಲ್ಲಿ ಆ ಪಾತ್ರಗಳನ್ನು ಅತಿ ಹೆಚ್ಚಾಗಿ ಮಾಡಿರ್ತಕ್ಕಂಥವ್ರು. ಬನ್ನಿ ವೀಕ್ಷಕರೇ, ಜಾಸ್ತಿ ಸಮಯ ತಗೊಳ್ಳದಂತೆ ಇವೆಲ್ಲ ನೇರವಾಗಿ ವಿಚಾರಗಳನ್ನು ನಮ್ಮ ಜೊತೆ CIC ಶಿಕ್ಷಣ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟ್ರು, ಈಗಿನ ಡೈರೆಕ್ಟ್ರು, ಆವಾಗಿನ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತ, ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಕಾರ್ಯಕರ್ತ ಇರ್ತಾನೆ ಅದೇ ರೀತಿ ಇಲ್ಲಿ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ನಾಗಿ ಒಂದು ನರ್ಸರಿಯಿಂದ BCom ಅವರಿಗೆ, ನರ್ಸರಿಯಿಂದ SSLC ಅವರಿಗೆ, ನರ್ಸರಿಯಿಂದ 8ನೇ ತರಗತಿವರೆಗೆ ಸಂಸ್ಥೆಯನ್ನು ಈ ರೀತಿ ಕಟ್ಟಿ ಬೆಳೆಸೋದ್ರಲ್ಲಿ ಯಾಕೆ ಯಾವ ರೀತಿ ಪಾತ್ರ ವಹಿಸಿದ್ದಾರೆ, ರಾಜ್ಯ ರತ್ನ ಪ್ರಶಸ್ತಿಗೆ ಇವರು ಯಾಕೆ ಅಪ್ಲೈ ಆಗಿದ್ದಾರೆ, ಇವರಿಗೆ ಯಾಕೆ ಜನ MD ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರು ಯಾಕೆ ಅನ್ನಿಸ್ಕೊಂಡಿದ್ದಾರೆ, MD ಅಂದರೆ ಏನು, ಇವರು ಕಟ್ಕೊಂಡಿರ್ತಕ್ಕಂಥ ಪ್ಲಾಟ್ಫಾರ್ಮ್ನಲ್ಲಿ ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ಇವೆಲ್ಲ ತಿಳಿದುಕೊಂಡು ಬನ್ನಿ ವೀಕ್ಷಕರೇ. ನಮಸ್ಕಾರ ರಮೇಶ್ ಅವರವರೇ. ನಮಸ್ತೆ. ನ್ಯೂಸ್ 43 ಇಂಡಿಯಾದ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು
ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ಮಾತನಾಡಿರ್ತಕ್ಕಂಥ ವಿಷಯಗಳನ್ನಾಗಿರಲಿ ನನ್ನ ಸಂದರ್ಶನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸರ್, SI ಚಿಕ್ಕನಗೌಡರವರು ಕಟ್ಟಿರ್ತಕ್ಕಂಥ ಒಂದು ನರ್ಸರಿ ಸಂಸ್ಥೆ CIC, ಇದು ಲಾಂಗ್ ಫಾರ್ಮ್ ಏನು ಸರ್? ಇದು ಚಿಕ್ಕನಗೌಡರ ತಾಯಿಯರ ಹೆಸರು, ಅಂದರೆ ನಮ್ಮ ಅಮ್ಮನ ಹೆಸರು ಚನ್ನಬಸಮ್ಮ ಈಶ್ವರಗೌಡ ಚಿಕ್ಕನಗೌಡರು ಅಂತೇಳಿ. ಗೌಡರು ತಾಯಿ ಮೇಲೆ ಬಹಳ ಅಭಿಮಾನ ಪ್ರೀತಿ ಇಟ್ಕೊಂಡಂಥವ್ರು, ತಂದೆ ತಾಯಿ ಮೇಲೆ ಬಹಳ ಗೌರವ ಇಟ್ಕೊಂಡಂಥವ್ರು, ಕುಟುಂಬದ ಮೇಲೆ ಬಹಳ ಗೌರವ ಇಟ್ಕೊಂಡಂಥವ್ರು. ಆ ನೇಮು ಶಾಶ್ವತವಾಗಿ ಉಳಿಬೇಕು ಅನ್ನೋದು ಅದಷ್ಟೇ ಇಟ್ಕೊಂಡು ಅವರು ವಿದ್ಯೆಯನ್ನು ಬಹಳ ಕಡಿಮೆ ಕಲಿತಿರೋದ್ರಿಂದ ಶಿಕ್ಷಣದ ನೋವು ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಆದಂಥ ನೋವು ಇಲ್ಲಿ ಭಾಗದ ಜನಕ್ಕೆ ಆಗಬಾರ್ದು ಅಂತ ತಾಯಿ ಹೆಸರನ್ನ ಉಳಿಬೇಕು, ಅದರ ಜೊತೆಗೆ ಇಲ್ಲಿ ಮಕ್ಕಳ ಶಿಕ್ಷಣವನ್ನು ಪಡಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ನಾವು 2010ರಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ಚನ್ನಬಸಮ್ಮ ಈಶ್ವರಗೌಡ ಚಿಕ್ಕನಗೌಡರು ಅಂತ. ಇದನ್ನು ಶಾರ್ಟಾಗಿ ನಾವು CIC ಅಂತ ಕರ್ಕೊಂಡು ಬಂದಿದ್ದೇವೆ. ಕಳೆದ 15 ವರ್ಷಗಳಿಂದ ನಮ್ಮ ಸಂಸ್ಥೆ 2010ರಲ್ಲಿ ಬರೀ 47 ವಿದ್ಯಾರ್ಥಿಗಳಿಂದ ಈ ಶಿಕ್ಷಣ ಸಂಸ್ಥೆ. ಈಗ 10, 11ರಲ್ಲಿ PUC, 12, 13ರಲ್ಲಿ ಆಂಗ್ಲ ಮಾಧ್ಯಮ ಶಾಲೆ, 15, 16ರಲ್ಲಿ MCOM, ಹೀಗೆ ಅನೇಕ ಕೋರ್ಸ್ಗಳನ್ನ ತೆಗೆದುಕೊಂಡು ಬಂದು ಈಗ 2450 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಕಾಲೇಜಲ್ಲಿ ಓದ್ತಾ ಇದ್ದಾರೆ. 91 ಸಿಬ್ಬಂದಿ ವರ್ಗ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಆ ಸಿಬ್ಬಂದಿಗಳ ಜೊತೆಗೆ ನಾನು ಒಬ್ಬ ಸಿಬ್ಬಂದಿಯಾಗಿ ಇಲ್ಲಿ ಇದನ್ನು ದೊಡ್ಡದಾಗಿ ಮೊದಲನೇದಾಗಿ 2010ರಲ್ಲಿ ಇದು ನರ್ಸರಿಯಾಗಿ ತಾವು ಜವಾಬ್ದಾರಿ ತಗೋಬೇಕಾದ್ರೆ ಹಾಂ ಸರ್, ಯಾವ ಕಾರಣದಿಂದ, ಯಾವ ಒಂದು ವಿಶ್ವಾಸದಿಂದ ಈ CIC ಸಂಸ್ಥೆಯನ್ನು ನಿಮ್ಮ ಕೈಗೆ ಕೊಟ್ಟರು? ಇಲ್ಲ, ನಾನು MBA ಮುಗಿಸ್ಕೊಂಡು ಬೇರೆ ಒಂದು ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ನನಗೆ ಒಂದು ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು. ಮತ್ತು ನಾನು ನಮ್ಮ ತಾಯಿ ಹತ್ರ ಬಂದು ಹೀಗೆ ಟ್ರಾನ್ಸ್ಫರ್ ಆಯಿತು ಹೋಗಬೇಕು ಅಂದಾಗ ಬೇಡ ಇಲ್ಲೇ ಏನಾದ್ರು ಒಂದು ಮಾಡೋಣ ಅಂತ ಹೇಳಿಕೊಂಡ್ರು. ಹಾಗಾಗಿ ನಾನು ಗೌಡ್ರಿನ ಹತ್ರ ವಿನಂತಿ ಮಾಡಿಕೊಂಡೆ, ಬೇರೆ ಕಡೆ ಎಲ್ಲೂ ಬೇಡ. ಗೌಡ್ರು ಕೂಡ ಅವರು ನಮಗೆ ಊಟ ಹಾಕಿ ಬೆಳೆಸಿ ದೊಡ್ಡವ್ರು ಮಾಡಿದೆಲ್ಲ ಅವರೇ. ನಾನು ಅವ್ರ ಜೊತೆನೇ ಬೆಳ್ಕೊಂಡು ಬಂದಿದ್ದೇವೆ. ನಾವೆಲ್ಲ ಅವ್ರ ಜೊತೆನೇ ನಮ್ಮ ಸಂಪೂರ್ಣ ಜೀವನವನ್ನು ಅವ್ರ ಜೊತೆಗೆ ಇಟ್ಕೊಂಡಾಗ ಅವರು ಇಲ್ಲ ಇಲ್ಲೇನೋ ಒಂದು ಮಾಡೋಣ ಅಂದ್ಕೊಂಡಿದ್ದಕ್ಕೆ ನಾನು ಹೋಗಿ ಒಂದು ಸಂಸ್ಥೆಯನ್ನು ಹುಟ್ಟಾಕೋಣ, ಎಲ್ಲ ಶಾಸಕರು ಎಲ್ಲ ಶಾಲೆ ಕಾಲೇಜುಗಳಿದ್ದಾವೆ, ನೀವು MLA ಇದ್ದೀರಾ, ನಿಮ್ಮದು ಒಂದು ಆಗ್ತದೆ ಅಂತ ಹೀಗೆಲ್ಲ ನಾವು ನಮಗೆ ಗೊತ್ತಿರೋರೆಲ್ಲ ಕೂತ್ಕೊಂಡು ಮಾಡಿದಾಗ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕೋಣ ಅಂತ ಹಾಕಿದರು. ಏನು ಶಿಕ್ಷಣ ಸಂಸ್ಥೆ ತಾಯಿ ಹೆಸರು ಹುಟ್ಟು ಹಾಕಿದ ಮೇಲೆ ನಾನು ನಿರಂತರವಾಗಿ ಪರಿಶ್ರಮದಿಂದ ನಮ್ಮ ಚಿಕ್ಕನಗೌಡರು ಸರ್ ಮಾರ್ಗದರ್ಶನದ ಒಳಗೆ, ಅನೇಕ ಹಿರಿಯರ ಮಾರ್ಗದರ್ಶನದ ಒಳಗೆ, ಪಾಲಕರ ಮಾರ್ಗದರ್ಶನದ ಒಳಗೆ ಮತ್ತು ನನ್ನ ಎಲ್ಲ ಉಪನ್ಯಾಸಕ ಬಳಗ ನಾವೆಲ್ಲ ಒಟ್ಟಿಗೆ ಕೂಡಿ ಈ ಶಿಕ್ಷಣ ಸಂಸ್ಥೆಯನ್ನು ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಬಡ ಮಕ್ಕಳಿಗೆ ಬಹಳ ಕಡಿಮೆ ಫೀಸಿನಲ್ಲಿ ನಾವು ಹೇಳ್ಕೊಂಡು ಬಂದಿದ್ದೇವೆ ಸರ್. ಓಕೆ, ಈ ಸಂಸ್ಥೆ ಕಟ್ಟಿ ಇಲ್ಲಿವರೆಗೆ 15 ವರ್ಷದ ಜರ್ನಿಯಲ್ಲಿ ಏರುಪೇರು ಆಗಿರತಕ್ಕಂಥ, ಮೊದಲನೇ ಏರುಪೇರು ಅಂತ ಹೇಳಿದ್ರೆ ಮಾಡಬಾರ್ದಿತ್ತು, ಮಾಡಿದ್ದೀವಿ. ಅಡ್ಮಿಷನ್ ಅಂತೇಳಿ ಮಕ್ಕಳು ಬರ್ತಾ ಇಲ್ಲ, ಮೊದಲನೇದು. ಶಿಕ್ಷಕರು ಸಿಗ್ತಾ ಇಲ್ಲ, ಸಿಬ್ಬಂದಿ ಸಿಗ್ತಾ ಇಲ್ಲ, ಅವ್ರಿಗೆ ಆಹಾರ ಕೊಡೋದು ಹೇಗೆ, ಫೀಸ್ ಕಟ್ತೇನೆ ಅಂತೇಳಿ 6 ತಿಂಗಳಿಗೆ 8 ತಿಂಗಳ ಗಟ್ಟಲೆ ಫೀಸ್ ಕಟ್ಟೋದಿಲ್ಲ. ಈ ಯಾಕೆ ಮಾಡಿದ್ವಿ ಅಂತ ಅನ್ಸುತ್ತಾ ನಿಮಗೆ? ಸರ್, ಯಾವತ್ತೂ ಹಂಗೆ ಅನಿಸಿಲ್ಲ. ಯಾಕೆಂತಂದರೆ ನಮಗೆ ಒಂದು ಯಾರ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ, ಅಥವಾ ನಮ್ಮ ಚನ್ನಬಸಮ್ಮನ ಆಶ್ರಯದಾತೆ ಇರತಕ್ಕಂಥ ಚನ್ನಬಸಮ್ಮನ ಆಶ್ರಯದಾನೆ ಗೊತ್ತಿಲ್ಲ, ಯಾವತ್ತೂ ನಮ್ಗೆ ಆ ಪೇನ್ ಬಂದಿಲ್ಲ. ಯಾಕೆಂದರೆ ನಾವು ನಮ್ಮ ಗೌಡ್ರು ಒಂದ್ಸಲ ಹೇಳಿದೆ ನನಗೆ, ದುಡ್ಡು ಮಾಡೋಣ ಏನಾದರೂ ಅಂದರೆ ಯಾವುದಾದ್ರು ಸಾರಾಯಿ ಅಂಗಡಿನೋ ಮತ್ತೊಂದು ತೆಗೆದ್ಬಿಟ್ಟು ದುಡ್ಡು ಬಿಸ್ನೆಸ್ ಮಾಡೋಣ, ನಿನಗೇನಾದ್ರು ತಲೆ ಒಳಗಡೆ ಏನಾದ್ರು ಸಮಾಜಕ್ಕೆ ಸೇವೆ ಮಾಡಬೇಕು, ಇಲ್ಲಿ ಏನೋ ಒಂದು ಕೊಡಬೇಕು ಅನ್ನೋದ್ರೆ ಒಂದು ಶಿಕ್ಷಣ ಸಂಸ್ಥೆನ ಹುಟ್ಟಾಕೋಣ ಅಂತ ಅವ್ರು ನಂಗೆ ಹಾಕಿದಾಗ ನಾವು ಇಲ್ಲಿ ಡಿಗ್ರಿಯಿಂದ ಪ್ರಾರಂಭ ಮಾಡಿದ್ವಿ. ಸೊ ನಾವು ಕೂಡ ಎಲ್ಲೂ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಷ್ಟು ಬೇಕು ಈಗ ನೋಡಿ, ಪ್ರಸಾದನ ಫ್ರೀಯಾಗಿ ಕೊಟ್ಟು ಕೂಡ ಪ್ರಸಾದಕ್ಕೂ ವ್ಯಾಲ್ಯೂ ಇರೋದಿಲ್ಲ. ಹಾಗೆ ಇದಕ್ಕೆ ಇರುವಷ್ಟು ಕಡಿಮೆ ಫೀಸ್ನೊಳಗೆ ಇಟ್ಕೊಂಡು ಅಚ್ಚುಕಟ್ಟಾಗಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಭಾಳ ಕಡಿಮೆ ಫೀಸ್ ಒಳಗೆ ಇದನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದ್ವಿ. ಯಾವತ್ತೂ ನಮಗೆ ಏರಿಳಿತ ಅನಿಸಿಲ್ಲ. 15 ವರ್ಷದಲ್ಲಿ ನಮ್ಮ ಸಂಸ್ಥೆ ಪ್ರತಿ ವರ್ಷ ಸಂಖ್ಯೆಯಲ್ಲೂ ಹೆಚ್ಚಾಗಿದೆ, ಗುಣಮಟ್ಟದಲ್ಲೂ ಹೆಚ್ಚಾಗಿದೆ, ಮತ್ತು ಎಲ್ಲ ಸಿಬ್ಬಂದಿಗಳು ಒಳ್ಳೆ ರೀತಿಯಲ್ಲಿ ಬಂದಿದ್ದಾರೆ. ಯಾವುದೂ ನಮಗೆ ಹಾಗೆ ಆ ಪೇನೇ ಅನಿಸಿಲ್ಲ, ಯಾಕಪ್ಪ ಇದನ್ನು ಮಾಡಬಾರ್ದಾಗಿತ್ತು ಅಂತ. ಆದರೆ ಯಾವಾಗ ಒಂದು ಸಲ ನನಗೆ ಪೇನ್ ಬಂದಿದ್ದು ಅಂದರೆ, ನನ್ನ ಒಂದು 5-6 ವರ್ಷದ ಹಿಂದೆ ನನ್ನ MBA ಫ್ರೆಂಡ್ಸ್ ಎಲ್ಲ ಅನೇಕ ಬೇರೆ ಬೇರೆ ದೇಶದಲ್ಲೆಲ್ಲ ಸೆಟಲ್ಡ್ ಆಗಿದ್ದಾರೆ. ಅವರೊಂದು ಅಲ್ಯೂಮಿನಿಯಂ ಅಸೋಸಿಯೇಷನ್ ಅಂತ ನಮ್ಮ IBMR ಕಾಲೇಜಲ್ಲಿ ಮಾಡಿದರು. ನಾವೆಲ್ಲ ಅವಾಗ ಸೇರಿದ್ವಿ. ಅವರೆಲ್ಲ ಬೇರೆ ಬೇರೆ ದೇಶದಲ್ಲಿ ಇದ್ದಾರೆ. ನಾನು MBA ಮುಗಿಸ್ಕೊಂಡು ಹಳ್ಳಿಯಲ್ಲಿ ಬಂದೆ. ಅವಾಗ ಒಂದು ಸಲ ಇಲ್ಲೇನು ಯಾಕೆಂದ್ರೆ ದುಡ್ಡಿಂದಾಗಲಿ ಇಲ್ಲ ಏನಿಲ್ಲ. ಈಗ ನೋಡಿ, ಬೇರೆ ಬೇರೆಯಲ್ಲಿ ಅವ್ರು BMW ಕಾರಲ್ಲಿದ್ದಾರೆ, ಮಸೀದಿ ಬೆಂಚಲ್ಲಿದ್ದಾರೆ, ಒಳ್ಳೆ AC ರೂಮಲ್ಲಿ ಕೂತ್ಕೋತಾರೆ. ಎಲ್ಲರೂ ಈ ಕಡೆಯಿಂದ ಅವರು ಒಳ್ಳೆ ಸಿಟಿ ಕಡೆ ಹೋಗ್ತಾರೆ. ನಾನು ಸಿಟಿಯಿಂದ ಈಗ ಹಳ್ಳಿಗೆ ಬಂದು ಕೆಲಸ ಮಾಡಬೇಕು. ಸೊ ಅದು ಒಂದು ಅನಿಸ್ದಾಗ ಅವ್ರು ನೋಡಿ ಅನಿಸ್ತು, ಅವ್ರು ಒಳ್ಳೆ ಪೊಸಿಷನ್ ಬಂದು ಅವ್ರ ಬ್ಲೇಸರೆಲ್ಲ ನೋಡಿ ನಾನು ಹಿಂಗೆಲ್ಲ ಹಾಕ್ಬೋದಿತ್ತಲ್ಲ, ಹಿಂಗಿರ್ಬೋದಿತ್ತಲ್ಲ ಅಂತ ಅನಿಸ್ಕೊಂಡು ನಾನು ಅಂದೆ ಅವ್ರಿಗೆ.
ನಿಮ್ಮದೇ ಬೆಸ್ಟಪ್ಪ ಆರಾಮಿದ್ದೀರಿ ಅಂತ. ಬಟ್ ನನ್ನೆಲ್ಲ ಆ್ಯಕ್ಟಿವಿಟೀಸ್ ಸೋಷಿಯಲ್ ಮೀಡಿಯಾದೆಲ್ಲ ನೋಡಿ ನಮ್ಮ ದುಡ್ಡಿನಕ್ಕಿಂತ ನಿನ್ನ ಕೆಲಸ ಭಾಳ ಸೆಲ್ಯೂಟ್ ಇದೆ. ನೀನು ಒಳ್ಳೆ ಇಂಪಾರ್ಟೆಂಟ್ ಚಲೋ ಇದೆ. ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ನಿನಗೆ ಏನಾರು ಹಂಗೆ ಬಿದ್ದಾಗ ನಾವೆಲ್ಲ ಹೆಲ್ಪ್ ಮಾಡ್ತೇವೆ, ನಿಂತ್ಕೋತೀವಿ, ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂತ ಆ ಎಲ್ಲ ಇಡೀ ಟೀಮ್ ಒಂದ್ಸಲ ನಮ್ಮ ಕ್ಯಾಂಪಸ್ಗೆ ಬಂದಿತ್ತು. ಬೇರೆದವರೆಲ್ಲ ಬಂದು ಆ ಟೈಮಲ್ಲಿ ನಾನು ಒಂದು ಬುಡಕಟ್ಟು ಜನಾಂಗದವರಿಗೆ ನಮ್ಮ NSS ಮುಖಾಂತರ ಪಾಠ ಮಾಡಿಸ್ತಾ ಇದ್ದೆ. ಅವರೆಲ್ಲ ಪುಸ್ತಕ ಅವತ್ತು ವಿತರಣೆ ಮಾಡಿ ಅವ್ರನ್ನ ಒಳ್ಳೆ ಪ್ರಶಂಸೆ ಮಾತಾಡಿದ್ರಲ್ಲ. ಮತ್ತೆ ನನಗೆ ಅದೊಂದು ಬಿಟ್ಟರೆ ಮತ್ತೆ ಯಾವತ್ತೂ ಅನಿಸಿಲ್ಲ, ಅದು ಮುಂದೇನು ಅನಿಸ್ಕೊಳ್ಳೋದಿಲ್ಲ. ಅದೇ ಲಾಸ್ಟು ಅವ್ರು ಏನು ನಾನು ಬ್ಲೆಸ್ ಮಾಡಿ ಹೋಗಿದ್ದಾರೆ, ಒಳ್ಳೇದು ಮಾಡ್ತಾ ಇದೆಯಾ ಅಂತ. ಹಾಗಾಗಿ ನಾನು ಯಾವುದೂ ಆಸೆ ಆಕಾಂಕ್ಷೆ ಇಟ್ಕೊಂಡಿಲ್ಲ. ಭಾಳ ಒಂದು ಒಳ್ಳೆಯ ಭರವಸೆನ ಇಟ್ಕೊಂಡು ಶಿಕ್ಷಣ ಕೊಡೋಣ, ನಮ್ಮ ಗೌಡ್ರ ಆಸೆನೂ ಈಡೇರಿಸೋಣ. ಅವ್ರ ಆಸೆ ಹಾಗೆ ಇದೆ, ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಮಾಡಬೇಕು, ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಿದೆ. ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗಾಗಲಿ ನಮ್ಮ ಮಕ್ಕಳು ಒಳ್ಳೊಳ್ಳೆ ಪೊಸಿಷನ್ಸಲ್ಲಿ ಹೋಗಿದ್ದಾರೆ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಈ ಥರ ಒಂದು ಒಳ್ಳೆಯ ಹೆಸರನ್ನ ತೊಗೊಂಡಿದ್ದೇವೆ. ಸೊ ಒಂದು ಯಾವುದು ಇದು ಇಟ್ಕೊಂಡು ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಮಕ್ಕಳಿಗೆ ಕೊಡಬೇಕು ಗುಣಮಟ್ಟ ಶಿಕ್ಷಣ ಅಂತ ಶಿಕ್ಷಣ ಕ್ರಾಂತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಎಲ್ಲರೂ ಸಪೋರ್ಟಿಂದ ನಮಗೆ ರಾಷ್ಟ್ರ ಮಟ್ಟದೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ನಮ್ಮ ಶಿಕ್ಷಣ ಸಂಸ್ಥೆಗೆ ಭಾಳ ಒಳ್ಳೆಯ ಪ್ರಶಂಸೆಗಳ ಜೊತೆಗೆ ಒಳ್ಳೆಯ ಮಾರ್ಗದರ್ಶನ ಇದೆ. ನಮಗೆ ಎಲ್ಲ ಹಿರಿಯರದು ಪಾಲಕರ ಸಪೋರ್ಟ್ ಇದೆ. ಸೊ ಹಾಗಾಗಿ ಇನ್ನೂ ಅನೇಕ ಯೋಜನೆಗಳಿದ್ದಾವೆ. ನನ್ನದು ಇದು ಅಷ್ಟಕ್ಕೆ ಮುಗಿಬಾರ್ದು. ಮುಂದೆ ನವೋದಯ ಒಂದು ರೆಸಿಡೆನ್ಸಿ ಸ್ಕೂಲ್ ಮೊರಾರ್ಜಿ ವಸತಿ ಶಾಲೆ ಕಟ್ಟಬೇಕು ಅಂತಿದೆ. ಅನೇಕ ಪಾಲಕರಿಗೆ ನನಗೆ ಬಂದು ವಿನಂತಿ ಮಾಡಿಕೊಂಡ್ರು, ಇಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಿಗಬೇಕು, ಕೋಚಿಂಗ್ ಸೆಂಟರ್ ಚೆನ್ನಾಗಿ ಮಾಡಿದ್ರಿ ಅಂದರೆ ನಮ್ಮ ಮಕ್ಕಳು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಫ್ರೀಯಾಗಿ ಹೋಗ್ತದೆ ಅಂತೇಳಿ. ಹಾಗಾಗಿ ನಾನು ಆ ಒಂದು ಮಕ್ಕಳನ್ನ ಫ್ರೀಯಾಗಿ ಸಿಗುವಂಥ ಶಿಕ್ಷಣ ಸಂಸ್ಥೆ ಸಿಗಬೇಕು ಅಂದರೆ, ಸರ್ಕಾರಿ ಸೀಟ್ ಸಿಗಬೇಕು ಅಂದರೆ ಒಂದು ಒಳ್ಳೆ ಕೋಚಿಂಗ್ ಆಗಬೇಕು ಅಂತ ಅಂದ್ಕೊಂಡು ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ನವೋದಯ ಮೊರಾರ್ಜಿ ವಸತಿ ರೆಸಿಡೆನ್ಷಿಯಲ್ ಶಾಲೆಯನ್ನು ಪ್ರಾರಂಭ ಮಾಡಿ ಒಳ್ಳೆ ಅವ್ರಿಗೆ ಕೋಚಿಂಗ್ ಮಾಡಿ ಆ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಸಿಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಅದನ್ನು ನಮ್ಮ ಚಿಕ್ಕನಗೌಡ ಸರ್ ಮಾರ್ಗದರ್ಶನದ ಒಳಗೆ ಅದನ್ನು ನಾವು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಚಿಕ್ಕನಗೌಡ ಅವ್ರದ್ದು ನಿಮ್ಮದು ರಿಲೇಷನ್ದಲ್ಲಿ ಮಾತನಾಡಕ್ಕೆ ಹೋದರೆ ಯಾವ ರಿಲೇಷನ್ದಲ್ಲಿ ನೀವು ತೊಡಗಿಸ್ಕೊಳ್ತೀರಿ ಸರ್? ನಾನು ನಮ್ಮ ತಾಯಿಯವರ ಅಣ್ಣ, ಅಂದರೆ ನಮ್ಮ ಮಾವ, ಅವರು ಸೋದರ ಮಾವ. ಅವರು ಸೋದರ ಮಾವ ಅಂತ ನಾನು ಅವರನ್ನು ನೋಡಿಲ್ಲ. ನಮ್ಮ ತಂದೆ ಸ್ಥಾನದಲ್ಲೇ ಇದ್ದಾರೆ, ಅವರು ನನ್ನನ್ನು ಮಗನ ಸ್ಥಾನದಲ್ಲೇ ನೋಡಿದ್ದಾರೆ. ನಾವು ಇಬ್ಬರು ಯಾವುದೇ ಅದರೊಳಗೆ ವಿಷಯದೊಳಗೆ ಏನೇ ಬಂದರೂ ಕೂಡ ಡಿಸ್ಕಷನ್ ಮಾಡ್ಕೊಳ್ತೇವೆ ಮತ್ತು ಅವ್ರ ಸಲಹೆ ತೊಗೋತೀರಿ. ಹಿರಿಯರಿದ್ದಾರೆ, ಅವರು ಎಲ್ಲ ವಿಷಯದಲ್ಲಿಯೂ ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ನನಗೆ ಬೇಕು ಬೇಡಿಗಳನ್ನು ಈಡೇರಿಸಿಕೊಂಡು ಬಂದಿದ್ದಾರೆ. ಅವರೆಲ್ಲ ಇವತ್ತು ಇಷ್ಟು ಓದ್ಕೊಂಡು ಇಷ್ಟೆಲ್ಲ ಬರಲಿಕ್ಕೆ ಕಾರಣವೇ ಅವರು 3 ಜನ ಮಾವಂದಿರು. ನನಗೆ 3 ಜನ ಮಾವಂದಿರು ನನ್ನನ್ನು ಹಾಗೆ ನೋಡ್ಕೊಂಡು ಬಂದರು. ನಾನು ಅವ್ರಿಗೆ ಅಷ್ಟೇ ಗೌರವ ಇಟ್ಕೊಂಡು ಅವ್ರಿಗೋಸ್ಕರ ನಮ್ಮ ಜೀವನವನ್ನೇ ತಾಗೆ ಮಾಡಲಿಕ್ಕೆ ನಾನು ರೆಡಿಗಿದ್ದೀನಿ. ಅವರು ಹಾಗೆ ನಮಗೆ ಎಲ್ಲ ಕೊಟ್ಟು ತಮ್ಮ ಮಕ್ಕಳಿಗಿಂತ ಹೆಚ್ಚು ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಕೊಟ್ಟಿದ್ದಾರೆ. ಅದನ್ನು ಭರವಸೆನ ಉಳಿಸ್ಕೊಂಡಿದ್ದೇನೆ ಅನ್ನುವಂಥ ನಂಬಿಕೆ ನನಗಿದೆ. ನಾನು ಇನ್ನೂ ಹಾಗೆ ಆ ಜರ್ನಿನ ಹಾಗೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈ ಶಿಕ್ಷಣ ಸಂಸ್ಥೆಯಲ್ಲಿ ನರ್ಸರಿಯಿಂದ ತಗೊಂಡು SSLCವರೆಗೆ, SSLCಯಿಂದ ತಗೊಂಡು PUC ಡಿಗ್ರಿ MCom BCom ವರೆಗೆ ತಗೋತೀರಿ. ಈ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಯಾವ್ಯಾವ ಪೋಸ್ಟಿಗೆ ಅಲಂಕಾರ ಆಗಿದ್ದಾರೆ? ಸೊ ನನಗೆ ಆ ಪೋಸ್ಟಿಗೆ ಅಲಂಕಾರ ಆದಾಗ ಈ ಸಂಸ್ಥೆಗೆ ಬಂದು ಯಾವತ್ತು ಭೇಟಿ ಮಾಡಿದ್ದಾರೆ ಸರ್. ಈಗ ಮಂಜುನಾಥ್ ಮಠದ 2010 ಬ್ಯಾಚಲ್ಲಿ PS ಆಗಿದ್ದಾರೆ ಅವರು. ಈಗ ಎಲ್ಲೇ ಐ ಥಿಂಕ್ ಬೇರೆ ಕಡೆ ಡಿಪಾರ್ಟ್ಮೆಂಟ್ದಲ್ಲಿ ಅವ್ರು ಡ್ಯೂಟಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ, ಸರ್ ನಾನು ಡ್ಯೂಟಿಗೆ ಮಾಡ್ತಾ ಇದ್ದೀನಿ, ನಾನು ಅಲ್ಲಿ ಹೋಗೋಕ್ಕಿಂತ ಮೊದಲೇ ನಮ್ಮ ಕ್ಯಾಂಪಸ್ಸಿಗೆ ಬಂದು ನಿಮ್ಮ ಆಶೀರ್ವಾದ ತೊಗೊಂಡು ಹೋಗ್ತೀನಿ ಅಂತ ಬಂದಾಗ ಅದು 2 ಸಾವಿರ ಮೊದಲನೇ ಸ್ಟೂಡೆಂಟ್ ನನಗೆ. ಅವ್ರು ಬಂದು ಅದನ್ನು ಖುಷಿ ವ್ಯಕ್ತಪಡಿಸಿ ನಮ್ಮ ಯೂನಿಫಾರ್ಮಲ್ಲಿ ಪೊಲೀಸ್ ಜೀಪ್ ಬಂದು ಒಳಗಡೆ ಬಂದು ಅವ್ರು ನೋಡಿದಾಗ ಭಾಳ ಹೆಮ್ಮೆ ಆಯಿತು. ಒಂದು ನಮ್ಮ ಸಂಸ್ಥೆಯಲ್ಲಿ ಕಲಿತಂಥವ್ರು ಈ ಪೊಸಿಷನ್ಸಲ್ಲಿ ಹೋಗಿದ್ದಾರೆ ಅಂತೇಳಿ. ಹಾಗಾಗಿ ಅವ್ರನ್ನ ತೊಗೊಂಡು ಅವ್ರು ಬ್ಲೆಸ್ ಮಾಡಿ ಅವರು ಒಂದು ಒಳ್ಳೆಯದು. ಹಾಗೆ ಅನೇಕ ಜನ ಪೊಲೀಸ್ ಮನ್ ಆಗಿದ್ದಾರೆ, ಒಳ್ಳೆ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಏರ್ಫೋರ್ಸಲ್ಲಿ ಇದ್ದಾರೆ, ಆರ್ಮಿಯಲ್ಲಿ ಇದ್ದಾರೆ. ಅವರೆಲ್ಲ ಆರ್ಮಿ ಇದ್ದರೂ ಕೂಡ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ದೀನಿ. ಲಾಸ್ಟ್ ಇಯರ್ 1 ಇಯರ್ ಬ್ಯಾಕ್ ಒಂದು ಓಲ್ಡ್ ಅಸೋಸಿಯೇಷನ್ ಫಂಕ್ಷನ್ ಮಾಡಿದೆ. ಅವರೆಲ್ಲ ತಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದರು. ಕೇವಲ 15 ವರ್ಷದಲ್ಲಿ ಈ ದೊಡ್ಡದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದೆ ಅನ್ನುವಂಥ ಖುಷಿ ನನಗಿದೆ. ಒಂದು ಒಳ್ಳೆ ದೊಡ್ಡ ಬಳಗ ಇದೆ ಮತ್ತು ಅವರೆಲ್ಲ ಮಕ್ಕಳ ಒಂದು ಸಹಕಾರದಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಸ್ಕೊಂಡಿದ್ದೀವಿ. ನನ್ನ ಜೊತೆಗೆ 2010ರಾಗ ನನಗೆ ಈಗೂ ನೆನಪಿದೆ, ಬಿಗ್ ಬಜಾರಲ್ಲಿ ಹೋಗಿ ಅಪ್ಲಿಕೇಶನ್ ಫಾರ್ಮ್ನ ಇಟ್ಟು ಬಂದು ಅಡ್ಮಿಷನ್ ತೊಗೊಂಡು ಬಂತೇವೆ ನಾವು. ಬಿಗ್ ಬಜಾರ್ ಇತ್ತಲ್ಲಿ, ಅದನ್ನು ನನ್ನ ಜೊತೆಗೆ ಮಕ್ಕಳು ಬಂದರು, ನನ್ನ ಜೊತೆಗೆ ಹಳ್ಳಿಗೆ ಎಲ್ಲ ಕಡೆ ಹಳ್ಳಿಗೆ ಹೋಗಿ ಪ್ಯಾಪ್ಲೆಟ್ ಹಚ್ಚಕ್ಕೆ ಬಂದರು. ಅಂದರೆ ಸ್ಟೂಡೆಂಟ್ಸೇ ದೊಡ್ಡ ನನಗೆ ಸಪೋರ್ಟ್. ಆ ಸ್ಟೂಡೆಂಟ್ಸಿಂದನೇ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಇವತ್ತು ನನ್ನ ಜೊತೆಗೆ ಅವರು ಟಚ್ಚಲ್ಲಿದ್ದಾರೆ ಮತ್ತು ಎಲ್ಲ ಟೀಚರ್ಸ್ ಬಳಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರನ್ನೂ ನಾವು ಯಾವತ್ತು ಎಂಪ್ಲಾಯ್ ಅಂತ ಅವ್ರು ನೋಡಿಲ್ಲ, ಅವರು ನಮ್ಮನ್ನು ಯಾವತ್ತು ಮ್ಯಾನೇಜ್ಮೆಂಟ್ ಅಂತ ನೋಡಿಲ್ಲ. ಕುಟುಂಬ ಅದಕ್ಕೆ ಒಂದು ಗ್ರೂಪ್ ಮಾಡಿದ್ದೀವಿ ನಾವು, CIC ಪರಿವಾರ ಅಂತೇಳಿ. ಆ CIC ಪರಿವಾರ ಅಂದರೆ ಆ CS ಪರಿವಾರ. ಇಲ್ಲಿ ನಾವು ಯಾವುದು ಜಾತಿ ಮಾಡಲ್ಲ. ದೀಪಾವಳಿನೂ ಸೆಲೆಬ್ರೇಟ್ ಮಾಡ್ತೀವಿ, ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ, ರಂಜಾನ್ ಸೆಲೆಬ್ರೇಟ್ ಮಾಡ್ತೀವಿ. ನನಗೆ ಒಂದ್ಸಲ ಅಂದರು, ನಮಗೆ PUCಯಲ್ಲಿ HU ಮಂಜಿತ್ ಅವರು ಅಂತ ಪ್ರಿನ್ಸಿಪಲ್ ಇದ್ದಾರೆ. ನನಗೊಂದಿಷ್ಟು ಜನ ನಮಗೆ ಗೊತ್ತಿರೋರು ಅಂದರು, ಯಾಕೆ ನಿನಗೆ ಬೇರೆದವ್ರು ಯಾರು ಸಿಗಲಿಲ್ವಾ?
ಮುಸಲ್ಮಾನರನ್ನ ಪ್ರಿನ್ಸಿಪಲ್ ಅಂದರು. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ನಮ್ಮಲ್ಲಿ ಯಾವುದು ರಾಜಕೀಯ ಆಗಲಿ ಜಾತಿ ಆಗಲಿಲ್ಲ, ಯಾರಿಗೆ ಅರ್ಹತೆ ಇದೆ ಅವ್ರನ್ನ ಕೂಡಿಸಿದ್ದೀನಿ. ಹಾಗಾಗಿ ಅವರೇ ಇದ್ದಾರೆ ಅಂತ ಅವರನ್ನು ತೊಗೊಂಡಿದ್ದೀನಿ. ಸ್ಕೂಲಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ. ಅಂದರೆ ಇಲ್ಲಿ ಯಾವುದು ಶಿಕ್ಷಣ ಅಂದರೆ ಜಾತಿ ಬರಬಾರ್ದು. ಹಾಗೆ ನಾವು ಜಾತಿನ ಮತ್ತು ರಾಜಕೀಯದಿಂದ ದೂರ ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಸರಸ್ವತಿಯನ್ನು ತಗೊಳ್ಳುವಂತ ಪ್ರಯತ್ನ ಮಾಡಬೇಕು, ಆಕೆ ಆಶೀರ್ವಾದ ಪಡ್ಕೊಂತ ಕೆಲಸ ಮಾಡಬೇಕು. ಆ ಸರಸ್ವತಿ ಮೇಲೆ ನಾವು ಜಾತಿ ನಿಂದನೆ ಮಾಡಬಾರ್ದು. ಆ ರೀತಿಯಾಗಿ ನಾವು ಇಲ್ಲಿ ನಮ್ಮಲ್ಲಿ ಹಾಗೆ ಯಾವುದು ಇಲ್ಲ, ನಾವೆಲ್ಲ ಒಟ್ಟಿಗೆ ಕೂಡ್ಕೊಂಡು ಇದು ಮಾಡಬೇಕು ಸರ್. ಸರಿ ಸರ್, ಈ ಸ್ಕೂಲಿನ ಮತ್ತು ಕಾಲೇಜಿನ ನನ್ನ ಅಡ್ಮಿಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಬರ್ತಾ ಇದೆ. ಈ ನರ್ಸರಿಂದ ತಗೊಂಡು MCom ಅವರಿಗೆ, ಹೌದು, ಈ ಅಡ್ಮಿಷನ್ಗೆ ಅನಾನುಕೂಲ ಇದ್ದಂಥವರಿಗೆ ಅಡ್ಮಿಷನ್ ಫೀಸ್ನಲ್ಲಿ ಏನಾದರೂ ನೀವು ಪರ್ಸೆಂಟೇಜ್ ಮಾಡೋದು, ಅಂದ್ರೆ ಈಗ 10,000 ಇರೋದು 5,000 ಕಟ್ಟಿ 5,000 ನಂತರ ಕಟ್ಟಿ ಅಂತ ಈ ರೀತಿ ಒಂದು ಅಲ್ಲ EMI ಸಿಸ್ಟಮೆಟಿಕ್ ಆಗಿರಲಿ, ಅಥವಾ ಪರ್ಸೆಂಟೇಜ್ ಮೇಲೆ ಡಿಸ್ಕೌಂಟ್ ಮಾಡೋದಾಗಿರ್ಲಿ, ಇಲ್ಲಪ್ಪ ನಿನ್ನ ಬಡತನ ನೋಡಿಕೊಂಡು ನನ್ನ ಸಂಸ್ಥೆ ಕಡೆಯಿಂದ ನನ್ನ ವೈಯಕ್ತಿಕ ಈ ರೀತಿ ಯಾವ ರೀತಿ ಮಕ್ಕಳಿಗೆ ತಗೊಂಡು ಸರ್. ನಾವು ಎಲ್ಲ ಸೆಕ್ಷನ್ಗೂ ಕೂಡ ಇನ್ಸ್ಟಾಲ್ಮೆಂಟ್ ಇದೆ. ಈಗ 10,000 ಫೀಸ್ ತೊಗೋತೀವಿ ಅಂದರೆ 5,000 ಇವಾಗ ಕಟ್ಟಬೇಕು, 5,000 ಆಮೇಲೆ ಕಟ್ಟಬೇಕು. 5,000 ಆಗಿಲ್ಲ ಅಂದ್ರೆ 2,000 ಕೊಟ್ಟಬಹುದು. ಆ ರೀತಿ ನಾವು MComದಲ್ಲಿ ಕೊಟ್ಟಿದ್ದೀವಿ, ಸ್ಕೂಲಲ್ಲಿ ಕೊಟ್ಟಿದ್ದೀವಿ. ಯಾರ್ಯಾರಿಗೆ ಅನುಕೂಲ ಆಗದೆ ಆಮೇಲೆ ಕಟ್ಟಿ ಅಂತ ಹೇಳಿದ್ದೀವಿ. ಸೊ ಆ ರೀತಿ ನಾವು ಮಾಡಿಕೊಂಡು ಸಂಸ್ಥೆಯನ್ನು, ಫೀಸ್ ಅಂದರೆ ಅದೇ ಒಂದು ದೊಡ್ಡ ಮುಖ್ಯ ಇಲ್ಲ. ನಾನು ಅಕಾಡೆಮಿಕ್ ಮಾಡೋರು ಮಾಡಿದೆ, ಬಟ್ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ದೀನಿ ನಾನು. ಯಾಕಂದ್ರೆ ಈಗ ಅದನ್ನೇ ಕಡಿಮೆ ಅಂದ ತಕ್ಷಣ ಏನಾಗುತ್ತೆ, ಇಲ್ಲಿ ಜನ ಎಲ್ರಿಗೂ ಸಿಗ್ತದೆ ಅನ್ನೋ ಹಂಗೆ ಅದು ನಿಜವಾಗಿ ಬಡವರು ಯಾರು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾವೇನು ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಮಾಡ್ಕೊಂಡು ಅವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ ಅದನ್ನ. ಇಲ್ಲಿ ಯಾರಿಗೂ ತಾರತಮ್ಯ ಮಾಡು, ಇಲ್ಲಿ ಮ್ಯಾನೇಜ್ಮೆಂಟ್ನವ್ರು ಬಂದು ಅಡ್ಮಿಷನ್ ಮಾಡಿದ್ರು ಫೀಸ್ ಕಟ್ಟಬೇಕು, ಹೊರಗಡೆ ಅವ್ರು ಬಂದರೂ ಫೀಸ್ ಕಟ್ಟಬೇಕು. ಅದೇನು ಫೀಸ್ ಕಟ್ಟೋದಿದೆ ನಾರ್ಮಿನಲ್ ಫೀಸ್ ತೊಗೋತಾ ಇದ್ದೀನಿ. ಈಗ ಬೇರೆ ಕಡೆ ಹೋದರೆ 50-60 KLL ಹೋಗಿ ಸುಮ್ಮನೆ ಕಟ್ಟಿ ಬರ್ತಾರೆ. ನಮ್ಮಲ್ಲಿ 5,000 ಯಾಕೆ ಕಟ್ಟಲ್ಲ ಅಂತ. ಯಾಕಂದರೆ ಅಷ್ಟು ಕಟ್ಟಲಿಲ್ಲ ಅಂದರೆ ಸಂಸ್ಥೆನೇ ಮಾಡೋದು ಹೇಗೆ? ಅದು ಒಂದೇ ನಾನು ಪಾಲಕರಿಗೆ ವಿನಂತಿ ಮಾಡಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಇರುವಂಥ 6,000 ದಯವಿಟ್ಟು ಏನು ಕನ್ಸೆಷನ್ ಕೇಳಬೇಡಿ. ಈಗ ನೀವು 6,000 ಕಟ್ಟೋದ್ರಲ್ಲಿ ಕನ್ಸೆಷನ್ ಅಂದರೆ ನಾನು ಎಷ್ಟು ಮಾಡಬೇಕು? ಭಾಳ 500 ಮಾಡಬೇಕು. ಆವಾಗ ನಿಮಗೆ ಏನು ಅನಿಸುತ್ತೆ, ಇಷ್ಟೆಲ್ಲ ಮಾಡಿ ಈಗ ಅಲ್ಲೆಲ್ಲ ಇಳಿಸಿದ್ರು 500 ರೂಪಾಯಿ ಕಡಿಮೆನಾ ಅಂತ. ಅಂದರೆ ನಾನು ತೊಗೊಳ್ಳೋದೇ 7,000 ಮತ್ತು ನಾನು ಕಾರ್ಡ್ 500,000 ಮಾಡಬೇಕು. ಏನೋ ಒಂದು 56,000 ತೊಗೋತೀನಿ, ಒಂದು 5,000 ಬಿಡಪ್ಪ ಅಂತ ಅನ್ನೋಂಗಿದ್ರೆ ಆ ಮಾತು ಬೇರೆ ಕೊಡೆ ಕಡಿಮೆ. ಹಾಗಾಗಿ ಅವರು ಪಾಲಕರು ಅರ್ಥ ಮಾಡಿಕೊಂಡು ಯಾರು ಅದು ಕಡಿಮೆಗೆ ಅದಕ್ಕೆ ಯಾರೂ ಬರೋದಿಲ್ಲ. ಒಳ್ಳೆಯ ನಮ್ಮ ಶಿಕ್ಷಣ ಕೊಡ್ತಾ ಇದ್ದಾರೆ ಸರು, ಚೆನ್ನಾಗಿ ಹೋಗ್ತಾ ಇದೆ ಅಂತ ಮಾಡ್ತಾ ಇದ್ದಾರೆ. ಅವರು ನಾವು ಗುರುತಿಸ್ಕೊಂಡು ನಿಜವಾಗಿ ಬಡತನ ಇದೆ, ಶಾಲೆ ಇದ್ದಾನೆ, ಅವ್ನಿಗೇನು ಮಾಡೋಣ ಅಂತ ಹಂಗೆ ಪ್ರತಿಯೊಬ್ಬರನ್ನು ಗುರುತಿಸ್ಕೋತೀವಿ. ಪ್ರತಿ ವರ್ಷ ಒಂದು 40ರಿಂದ 50 ಮಕ್ಕಳಿಗೆ ನಾವು ಯಾವುದೂ ಫೀಸ್ ತೊಗೊಳ್ಳದೆ ಓದಿಸ್ತಾ ಇರೋದು. ಈ ಸಂಸ್ಥೆಯಿಂದ ತಾವು ಇಲ್ಲಿವರೆಗೆ ಬಂದ್ರಿ. ಹಾಂ ಸರ್. ನಿಮಗೆ ಈ MD ಅನ್ನುವಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಏನು MD ಅನ್ನುವಂಥ ಏನು ಪದ ಇದೆ, ಈ ಪದ ಸಿಕ್ಕಿರ್ತಕ್ಕಂಥ ಯಾವ ವಿಷಯದಲ್ಲಿ ನಿಮಗೆ ಸಿಕ್ಕಿದೆ? ಏನು ಆ ಚೇರ್ಗಾಗಿ ನಿಮ್ಗೆ ಸಿಕ್ಕಿದೆಯಾ, ಅಥವಾ ಈ ಸಂಸ್ಥೆಗೆ ನೀವು ಕೊಟ್ಟಿರ್ತಕ್ಕಂಥ ಸೇವೆಗೆ ಸಿಕ್ಕಿದೆಯಾ, ಅಥವಾ ಆ ನೀವು ಕೊಟ್ಟಿರ್ತಕ್ಕಂಥ ಶ್ರಮಕ್ಕಾಗಿ ಸಿಕ್ಕಿದೆಯಾ, ಅಥವಾ ನೀವು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ನಿಮ್ಗೆ ಸ್ಟಾರ್ಟ್ ಆಗುವಂಥ ಜರ್ನಿಗಾಗಿ ಸಿಕ್ಕಿದೆಯಾ ಸರ್? ಸರ್, ನೀವು ಕರೆಕ್ಟ್ ಒಂದು ಒಳ್ಳೇದು ಕೇಳಿದ್ರಿ. ನಿಜವಾಗೂ ನನಗೂ ಒಂದೊಂದು ಸಲ ಫೀಲ್ ಆಗಿರ್ತದೆ. ನನಗೆ ನನ್ನ ತಂದೆ ತಾಯಿ ಹೆಸರು ಇಟ್ಟದ್ದು ರಮೇಶ್ ಗೌಡ ಅಂತ ಹೇಳಿ. ಇಲ್ಲಿ ಯಾರೂ ನನ್ನ ಹೆಸರನ್ನು ರಮೇಶ್ ಗೌಡ, ರಮೇಶ್ ಸರ್ ಅಂತ ಯಾರೂ ನನಗೆ ಕರೆಯೋದೇ ಇಲ್ಲ. ಎಲ್ಲರೂ MD ಸರ್ ಅಂತಾರೆ. ಅದು ಯಾಕೆ ಹೆಂಗೈತೆ, ಬೆಳಗಿಂದ ನಾನು ಎಲ್ಲರ ಜೊತೆನೇ ಇರ್ತೀನಿ. ಯಾವುದೋ ಒಂದು ಏನೋ ಕೆಲಸ ಮಾಡಬೇಕಾಗಿರ್ತದೆ, ಯಾರಿಗೂ ಏನೋ ಒಂದು ಬೇಕಾಗಿರ್ತದೆ, ಅಲ್ಲಿ ಯಾರ ಹತ್ರ ಹೋಗಬೇಕು, MD ಸರ್ ಕಡೆ ಹೋಗಬೇಕು, MD ಸರ್ ಬೆಟ್ ಆಗಬೇಕು, ಅಲ್ಲಿ ಹೋದ್ರೆ ಫೈನಲ್ ಆಗ್ತದೆ ಅಂತೇಳಿ. ಅದು ಫೀಸ್ ವಿಷಯಲ್ಲಿ ಇರ್ಬೋದು, ಒಂದು ಗೈಡ್ಲೈನ್ಸಲ್ಲಿ ಇರ್ಬೋದು, ಯಾವುದೇ ಬೇಕೋ ಅಲ್ಲಿ MD ಸರ್ಗೆ ಹೋಗಬೇಕು, MD ಸರ್ ಮಾತು ಕೇಳಬೇಕು ಅಂತಿದೆ. ಹಾಗಾಗಿ ಅವರು ಏನು ಮಾಡಿದ್ದಾರೆ, ಪ್ರತಿ ಸಲ ಅದನ್ನು ದಿನ ಬಳಕೆಯಲ್ಲಿ ಅದನ್ನು ಯೂಸ್ ಮಾಡಿ 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 ಮತ್ತು ನಾನು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರೋದ್ರಿಂದ ಅಲ್ಲಿ ಯಾರೇ ಬಂದರೂ MD ಸರ್ ಬಂದರು ನೋಡು ಅನ್ನೋ ಹಂಗೆ ನನ್ನ ಕೆಲಸದಿಂದನೇ ಅದು ಆಗಿದೆ ಅಂತ ಅನಿಸುತ್ತೆ. ಅಂದರೆ ಆ ಶ್ರಮಕ್ಕೆ 15-16 ವರ್ಷಕ್ಕೆ ನಿಸ್ವಾರ್ಥ ಶ್ರಮಕ್ಕೆ ಪ್ರತಿಫಲ ಅನ್ಸುತ್ತೆ ನನಗೆ MD ಸರ್ ಅನ್ನೋ. ನಿನ್ನೆ ಗೌಡ್ರನ್ನು ಫೋನ್ ಮಾಡಿದ್ದೆ ನಾನು. ನಿಮ್ಮ ನಂಬರನ್ನು ಕಲೆಕ್ಟ್ ಮಾಡಬೇಕಾದ್ರೆ ಗೌಡ್ರ ಫೋನ್ ಮಾಡಿದೆ. ನಾನು ಕೇಳಿದೆ, ನಿಮ್ಮ ಅಳಿಯಾರ ನಂಬರ್ ಬೇಕಾಗಿತ್ತು ನನಗೆ ಅಂದೆ. ಯಾರವರು ಅಂತ ಕೇಳಿದೆ. ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ ನೋಡಿ, ಅದೇ ಮುಖ್ಯಸ್ಥರಲ್ಲ MD ಅವರು ಅಂದ್ರೆ ಅವರು ಆ MD ಅಂದಾಗ ನನಗೆ ಡೌಟ್ ಬಂತು. ಆದರೆ ಆ MD ಪದ ಈ ರೀತಿಯಿಂದ ನಿಮ್ಗೆ ಸಿಕ್ಕಿರ್ಬೋದಾ ಅಂತ ನಾನು ಕೇಳ್ಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಬಂತು, ಅದಕ್ಕೆ ನಾನು ಕೇಳಿದೆ. ನಿಮ್ಮ ಮಾರ್ನಿಂಗಿನ ಜರ್ನಿ ಈವ್ನಿಂಗ್ವರೆಗೆ ಯಾವ ಟೈಮಿಂಗಿಂದ ಯಾವ ಟೈಮಿಗೆ ಕ್ಲೋಸ್ ಆಗುತ್ತೆ ಸರ್? ನಾನು ಬೆಳಗ್ಗೆ ಎದ್ದೆ ಅಂದರೆ ನನ್ನೆಲ್ಲ ಬೆಳಗ್ಗೆ ಮುಗಿಸ್ಕೊಂಡು ಮಕ್ಕಳು ಶಾಲೆ ಕಳಿಸಿದೆ ಅಂದರೆ ನಾನು 8:30 ಬಂದುಬಿಡ್ತೀನಿ. ಸೊ ಟೈಮ್ ಅಂತಿಲ್ಲ, 8:30 ಅಂದರೆ 8:30 9 ಗಂಟೆ ಹಿಂಗೆ ನಾನು ಇಲ್ಲಿ ಬಂದುಬಿಡ್ತೀನಿ. 9ರಿಂದ ನಾನು ಎಲ್ಲ ಸಿಬ್ಬಂದಿ ಬರೋಕ್ಕಿಂತ ಮುಂಚೆ ಬಂದು ಎಲ್ಲ ಸಿಬ್ಬಂದಿ ಹೋದ್ಮೇಲೆ ನಾನು ಗೇಟ್ ಕದ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಆ ಒಂದು ಪ್ರೊಫೈಲ್ನ ನನ್ನ ದಿನಚರಿಯಲ್ಲಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಬಿಟ್ಟರೆ ನಾನು ಯಾವತ್ತೂ ಬೇರೆದಕ್ಕೆ ಅಲ್ಲೆಲ್ಲ ಹೋಗೋದಿಲ್ಲ. ಬೇರೆ ನನಗೆ ಸಮಯ ಸಮಾರಂಭಕ್ಕೆ ಆ ಕಡೆಗೆ ನನಗೆ ಆಸಕ್ತಿಕ್ಕಿಂತ ನನಗೆ ಹೆಚ್ಚು ಆಸಕ್ತಿ ಇಲ್ಲಿದೆ.
ಇದನ್ನು ಬೆಳೆಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಬೇರೆ ಎಷ್ಟೋ ಸಲ ಅನೇಕ ಫಂಕ್ಷನ್ಗಳನ್ನ ತ್ಯಾಗ ಮಾಡಿದ್ದೀನಿ. ನನ್ನ ತಾಯಿ ನನ್ನ ಬೈದಿದ್ದಾರೆ, ಯಾವ ಕಾರ್ಯಕ್ರಮ ಬರೋಂಗಿಲ್ಲ, ನಿನ್ನ ಫ್ಯಾಮ್ಲಿಗೆ ಬರೋದಿಲ್ಲ, ಅದಕ್ಕೆ ಬರೋಂಗಿಲ್ಲ ಅಂತೇಳಿ. ಬಟ್ ನನಗೆ ಆ ಫ್ಯಾಮ್ಲಿ ಆ ಫಂಕ್ಷನ್ ಎಲ್ಲ ನೀವೆಲ್ಲ ಇದು ನಡೀತದೆ, ಬಟ್ ನನಗೆ ಈ ಸಂಸ್ಥೆ ಮಾಡಬೇಕು ಅಂತ ನಾನು ಈಗ ಮಾಡಿ ಇತ್ತೀಚಿನ 1 ವರ್ಷ ಅನ್ಸುತ್ತೆ ಒಂದೊಂದು ಸಭೆ ಸಮಾರಂಭನ ಅಟೆಂಡ್ ಮಾಡ್ತಾ ಇದ್ದೇನೆ. ಒಂದು ವರ್ಷದಿಂದ ಅವ್ರು ಯಾಕೋ ಏನೋ ನನ್ನನ್ನು ಇನ್ವೈಟ್ ಮಾಡ್ತಾರೆ. ಬಟ್ ನನ್ನೊಂದು ಏನು ಇಚ್ಛೆ ಇದೆ ಅಂದರೆ ಯಾರಲ್ಲಿ ನನ್ನ ಕರೆದ್ರು ಅಂದರೆ ಅದೆಷ್ಟೇ ಕಷ್ಟ ಆಗಲಿ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬರ್ತೇನೆ. ಓಕೆ, ಇಲ್ಲಿವರೆಗೆ ಎಷ್ಟು ಅವಾರ್ಡಿಗೆ ಹಾಂ ಸರ್ CIC ಸಂಸ್ಥೆ ಪಾತ್ರವಾಗಿದೆ? ಸೊ ಅನೇಕ ಪ್ರಶಸ್ತಿಗಳು ನಮ್ಮನ್ನು ಗುರುತಿಸಿದ್ದಾರೆ. ಯಾಕೆ ಅವರು ಗುರುತಿಸುವುದು ಅಂದ್ರೆ ಅಲ್ಲ, ಜಿಲ್ಲಾ ಮಟ್ಟದಕ್ಕಿಂತ ರಾಜ್ಯದ ಮಟ್ಟ, ಅಂತಾರಾಜ್ಯ ಮಟ್ಟವರೆಗೆ CIC ಸಂಸ್ಥೆ ಅಂದ್ರೆ ಯಾವ ಪ್ರಶಸ್ತಿಗೆ ರಾಜ್ಯದಲ್ಲಿ ಹೆಸರು ಮೊದಲನೇ ಪ್ಲಾಟ್ಫಾರ್ಮ್, ಸೆಕೆಂಡ್ ಪ್ಲಾಟ್ಫಾರ್ಮ್, ಥರ್ಡ್ ಪ್ಲಾಟ್ಫಾರ್ಮ್, 3 ಪ್ಲಾಟ್ಫಾರ್ಮ್ ನಲ್ಲಿ ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಗುರುತಿಸಿಕೊಂಡಿದೆ? ಅದೇ ಶಿಕ್ಷಣ ಕ್ಷೇತ್ರದಲ್ಲಿ. ಅಲ್ಲ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಅಂದ್ರೆ ಯಾವ ಪ್ರಶಸ್ತಿಗೆ? ಶಿಕ್ಷಣ ರತ್ನ ಅವಾರ್ಡ್ ಅಂತ ಹೇಳಿ ನಮಗೆ ಶಿಕ್ಷಣ ಜಿ ಕನ್ನಡದಿಂದ ಮಾಡುವಂಥ ಶಿಕ್ಷಣ ರತ್ನ ಅವಾರ್ಡ್ ಅನ್ನು ಕೊಟ್ಟಿದ್ರು. ಮೊನ್ನೆ ನಮ್ಮ ರೂಪ್ಸಾದು, ಈಗ ಅವತ್ತು ಕೂಡ ರೂಪ್ಸಾದು ಅನುದಾನ ರಹಿತ ಒಂದು ಶಿಕ್ಷಣ ಸಂಘ ಇದೆ ನಮ್ಮದು, ರಾಜ್ಯ ಮಟ್ಟದ್ದು. ಅಲ್ಲಿ ಕೂಡ ನಾನು ಒಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದಾಗ ಇಲ್ಲಿ ಎಲ್ಲ ಭಾಗದವರು ಒಳ್ಳೆಯ ಶಿಕ್ಷಣದ ಬಗ್ಗೆ ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದಾರೆ, ಸಂಸ್ಥೆಗಳನ್ನ ಚೆನ್ನಾಗಿ ಬೆಳೀತಾ ಇದ್ದಾರೆ, ಅವ್ರಿಗೆ ಒಂದು ಒಳ್ಳೆಯ ನಾಲೆಜ್ ಇದೆ ಅಂತ ಒಂದು ನಮ್ಮ ಪ್ರೆಸ್ ಮೀಟ್ ಕರೆದಿದ್ರು. ಅಲ್ಲಿ ಅಟೆಂಡ್ ಮಾಡಿ ಹೋದಾಗ ಕೂಡ ನನಗೆ ಅವಕಾಶ ಒದಗಿ ಬಂತು. ಒಳ್ಳೆಯದಿದೆ, ಒಳ್ಳೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ನಿಮ್ಮ ಸಂಸ್ಥೆ ಒಂದೇ ಬೇಡ, ಇಲ್ಲಿರುವಂಥ ಧಾರವಾಡ ಜಿಲ್ಲೆ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಮಾರ್ಗದರ್ಶನ ಮಾಡಿರಿ, ನೀವಿದ್ದರೆ ಅವ್ರಿಗೂ ಕೂಡ ಬೆಳೀತದೆ. ಯಾಕಂದ್ರೆ ನೋಡಿ, ಅನೇಕ ಶಿಕ್ಷಣ ಸಂಸ್ಥೆಗಳು ಈಗ ಮಾತನಾಡುವಂಥ ಸಂದರ್ಭದಲ್ಲಿ ದುಡ್ಡು ಮಾಡೋಕ್ಕೆ ಸಂಸ್ಥೆಯನ್ನು ಹುಟ್ಟಾಕ್ತಿದ್ದಾರೆ ಅಂತ ಅನ್ಕೋತಾರೆ. ಆದರೆ ನನಗೆ ಅನ್ಸುತ್ತೆ 50-60% ಸಮಾಜ ಕೆಲಸ ಮಾಡೋಕ್ಕೇ ಸಂಸ್ಥೆಗಳು ಇದ್ದಾವೆ. ಬಟ್ ಅವರೆಲ್ಲ 5-6 ಸಾವಿರದಲ್ಲಿ ಫೀಸ್ ಕೊಡ್ತಾರೆ ಅಂದರೆ ಸರ್ಕಾರ ಎಲ್ಲ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಸಂಸ್ಥೆಗಳು ಅನೇಕಗಳಿದ್ದಾವೆ, ಅವನ್ನ ಒಂದಿಟ್ಟು ಬೆಳಕಿ ಬರಬೇಕು. ಅನೇಕ ವರ್ಷಗಳಿಂದ ಇದ್ದಾವೆ ಅಂತಂದಿದ್ದಕ್ಕೆ ನಂಗೆ ಜಿಲ್ಲಾ ಅಧ್ಯಕ್ಷರು ಕೊಟ್ಟರು. ನಾನು ಅದನ್ನು ಕೂಡ ಇಲ್ಲಿ ಬಹಳ ವೈಯಕ್ತಿಕವಾಗಿ ಬಹಳ ಅಚ್ಚುಕಟ್ಟಾಗಿ ಅದನ್ನು ನಾನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಅಲ್ಲಿಯೂ ಕೂಡ ನಮ್ಮದು ಒಂದು ಅವಾರ್ಡ್ ಮಾಡಿದರು. ಸೊ ಅನೇಕ ಅವಾರ್ಡ್ಗಳು, ಸಂಗೊಳ್ಳಿ ರಾಯಣ್ಣ ಅವಾರ್ಡ್ ಇರ್ಬೋದು, ಒಳ್ಳೆಯ ಉತ್ತಮ ಶಿಕ್ಷಕ ರತ್ನ ಅವಾರ್ಡ್ ಇರ್ಬೋದು, ಸಂಘಟನಾ ಚತುರ ಅನ್ನುವಂಥ ಅವಾರ್ಡ್ ಇರ್ಬೋದು, ಅನೇಕ ಅವಾರ್ಡ್ಗಳು ನಮ್ಮ ಸಂಸ್ಥೆಗೆ ಬಂದಿದೆ ಸರ್. ಈಗ ನಾಳೆ ದಿನ ಒಂದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೂಡ ನೀವು ಅದಕ್ಕೆ ರತ್ನ ಪ್ರಶಸ್ತಿಗೆ ಪಾತ್ರರಾಗ್ತಾ ಇದ್ರಿ. ಈ ಪ್ರಶಸ್ತಿಗೆ ತಾವು ಸಿಕ್ಕಿರ್ತಕ್ಕಂಥದ್ದು ಹೇಗೆ ಸರ್? ಇದು ಸಾಧನೆಗೈದ ರಾಜ್ಯ ರತ್ನಗಳು ಅಂತ ಹೇಳಿ, ಅಂದ್ರೆ ನಿಮಗೆ ರಾಜ್ಯ ರತ್ನ ಪ್ರಶಸ್ತಿಯನ್ನು ಸಿಗ್ತಾ ಇದೆ. ಇದು ನಮಗೆ ಗುರುರಾಜ್ ಹುಗಾರ್ ಅಂತೇಳಿ ಎಡಿಟರ್ಸರು, ನಮ್ಮ ಹಿಂದೂ ಸಂಜೆ ಎಡಿಟರ್ಸು, ಅವರು ಅನೇಕ ಸಲ ನನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಮಾಡೋಂಥ ಕಷ್ಟವನ್ನು ನೋಡ್ತಾ ಇದ್ದಾರೆ, ಇಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಅನೇಕ ಸಲ ನನ್ನ ಕರೆದ್ರು, ಸಿಟಿಯಲ್ಲಿ ಅನೇಕ ಅವಕಾಶಗಳು ಇಲ್ಲೇ ಏನು ಮಾಡ್ತೀರಿ ಸರ್ ಮಕ್ಕಳ ಜೊತೆಗೆ. ನನಗೇನೋ ಇಲ್ಲಿ ಖುಷಿ ಇದೆ ಸರ್, ನಾನು ಆ ಕಡೆ ಬರಲ್ಲ ಅಂತ ಅಂದ್ಕೊಂಡು ಭಾಳ ಡಿಸಿಪ್ಲಿನ್ವಾಗಿ ನನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಮತ್ತು ಅದರ ಜೊತೆಗೆ ನನಗೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಟಚ್ಚಲ್ಲಿದೆ. ಹಾಗೆ ನಾನು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೇನೆ, ನಮ್ಮನ್ನೆಲ್ಲ ಸಿಬ್ಬಂದಿ ಟೀಚರ್ಸ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ. ನನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅವ್ರು ನೋಡ್ತಾರೆ, ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಲ್ಲ, ನೀಟಾಗಿ ಮಾಡ್ತಾ ಇದ್ದೀರಲ್ಲ ಅಂತ ಗುರುತಿಸಿದರು. ಹಾಗೆ ಅವರು ಲಾಸ್ಟ್ ಟೈಮ್ ಬಂದು ಸಿಕ್ಕಾಗ, ಇಲ್ಲ ಹಿಂಗೆಲ್ಲ ಅವಾರ್ಡ್ ಮಾಡ್ತಾ ಇದ್ದೀವಿ, ನನಗೆ ಒಂದು ನಿಮ್ಮದೆಲ್ಲ ನೋಡಿ ಭಾಳ ಖುಷಿಯಾಗಿದೆ, ನಿಮ್ಮ ಡೆಡಿಕೇಶನ್ಸ್ ನನಗೆ ಭಾಳ ಇಷ್ಟ ಆಗಿದೆ, ಅದು ನೀವು ಭಾಳ ಸೂಕ್ತ ವ್ಯಕ್ತಿ ಆಗ್ತೀರಿ ಅಂತ ನನ್ನ ಜೊತೆ ಮಾತಾಡಿದರು. ಹಾಗಾಗಿ ಆಯ್ತು ಸರ್, ನಿಮ್ಮ ಅದು ಇದು ಬಿಟ್ಟಿದ್ದು ಅಂತ ನಾನು ಅದ್ರ ಬಗ್ಗೆ ಹೇಳಿದೆ. ಆದರೆ ಇವಾಗ ನೀವು ಜಸ್ಟ್ ಇವಾಗ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಈಗ ಅವಾರ್ಡ್ ಆಗಿದೆ ಅಂತ. ಸರಿಯಾಗಿ ಓಕೆ, ನಾನು 2ನೇ ಕ್ವಶನ್, ಶಿಕ್ಷಣ ಸಂಸ್ಥೆಯಿಂದ ನಾನು ಹೋಗ್ತಾ ಇದ್ದೇನೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕಡೆ. ಓಕೆ, ಕೆಲವೊಂದಿಷ್ಟು ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ಮತ್ತು ಕೆಲವೊಂದಿಷ್ಟು ವಿಲೇಜಿನಲ್ಲಿ ರಮೇಶ್ ಅವರ ಹೆಸರನ್ನು ಕ್ಷೇತ್ರದಲ್ಲಿ ಭರಮಗೌಡರವರ ಹೆಸರು ಓಡಾಡ್ತಾ ಇದೆ. ಯಾಕೆ ಓಡಾಡ್ತಾ ಇದೆ ಅಂತ ಹೇಳಿದರೆ ರಾಜಕಾರಣ ದೃಷ್ಟಿಕೋನದಿಂದ. ಓಕೆ, ಗೌಡರು ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಕೂಡ ಶಾಸಕರಾಗಿದ್ದಾರೆ, ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕೂಡ ಶಾಸಕರಾಗಿದ್ದಾರೆ. ಆದರೆ ಒಂದು ಟೈಮ್ನೂ ಕೂಡ ಸಚಿವರಾಗಿ ಅವಕಾಶ ಸಿಕ್ಕಿಲ್ಲ. ಹೌದು, ಸಚಿವರು ಆಗಬೇಕಾಗಿತ್ತು. ಆದರೆ ಸಚಿವರಿಗಿಂತ ಹೆಚ್ಚಿಗೆ ಕೆಲಸ ಮಾಡಿರ್ತಕ್ಕಂಥ SI ಚಿಕ್ಕನಗೌಡರು ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದೇ ದೃಷ್ಟಿಕೋನದಿಂದ ಶಿಕ್ಷಣ ಪ್ರೇಮಿಯಾಗಿ ಕಾಣಿಸ್ಕೊತಾ ಇರುವಂಥ ಅವರ ಅಳಿಯ ಅನ್ನೋದಕ್ಕಿಂತ ಅವರ ಸೇವಕ, ಶಿಕ್ಷಣದ ಸೇವಕ, ಶಿಕ್ಷಣದ ಪ್ರೇಮಿಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥ MD ರಮೇಶ್ ಭರಮಗೌಡರು ಮುಂದೆ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ವಿಚಾರಗಳನ್ನು ಬರ್ತಾ ಇದೆ ಕ್ಷೇತ್ರದಲ್ಲಿ. ಇದರ ಬಗ್ಗೆ ನೇರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. 1 ವರ್ಷದಿಂದ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾ ಇದ್ದೀರಿ, ಆದರೆ ಆ ಅಟೆಂಡ್ ಮಾಡ್ತಾ ಹಿಂದಿನ 15 ವರ್ಷದ ಜರ್ನಿಯಲ್ಲಿ 14 ವರ್ಷದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. 1 ವರ್ಷದಿಂದ ಕಾಣಿಸ್ಕೊತಾ ಇದ್ದೀರಿ. ಇದರಲ್ಲಿ ರಾಜಕೀಯ ವಿಷಯಗಳು ಏನಾದರೂ ಇದಾವ? ಅಂಥ ವಿಶೇಷತೆ ರಾಜಕೀಯದಂತ ಇಲ್ಲ ಸರ್. ಈಗ ಯಾರೋ ಒಂದು ಬಂದು ಕಾರ್ಯಕ್ರಮಗಳನ್ನ ಕರೆದಾಗ ಹೋಗ್ಬೇಕಾಗ್ತದೆ.
ಆ ನಿಟ್ಟಿನೊಳಗೆ ನಾನು ಹೋಗ್ತಾ ಇರ್ತೇನೆ. ಈಗ ಸಂಸ್ಥೆ ಬೆಳೆದ್ಬಿಟ್ಟಿದೆ, ಈಗ ತಾವೇ ಹೇಳಿದ್ರಿ ಭಾಳ ಅಭಿವೃದ್ಧಿ ಆಗಿದೆ, ದೊಡ್ಡದಾಗಿದೆ ಅಂತ. ಸೊ ಆಯಾ ಸೆಕ್ಷನ್ಗೆ ಅವರು ಪ್ರಿನ್ಸಿಪಾಲ್ಗಳನ್ನು ಕೊಟ್ಟಿರೋದ್ರಿಂದ ನಾನು ಆ್ಯಸ್ ಅ ಮ್ಯಾನೇಜ್ಮೆಂಟಾಗಿ ಏನು ಕೆಲಸ ಇರುತ್ತೆ, ಭಾಳ ನಾನು ಬಿಲ್ಡಿಂಗ್ ಕಟ್ಟೋದಿತ್ತಂದರೆ ನಾನು ಮಾಡಬೇಕಾಗತ್ತೆ. ಅವ್ರ ಕ್ಲಾಸು ಟೀಚಿಂಗ್ ಎಲ್ಲ ನಡೀತಾ ಇದೆ. ಆ ಕಾರ್ಯಕ್ರಮ ಸ್ವಲ್ಪ ಬಿಟ್ಟಾಗ ಯಾವುದೋ ಒಂದು ಕಾರ್ಯಕ್ರಮ ಕರೆದಾಗ ನಾನು ಹೋಗಿ ಬರ್ತೇನೆ ಅಷ್ಟೇ. ಆದರೆ ರಾಜಕಾರಣವಾಗಿ ಹೆಸರು ಕೇಳಿ ಬಂದಿದೆ ಅಂತ ಕೇಳಿದರೆ ಅದು ಯಾರ್ಯಾರ ಆಸೆಗಳು ಹೇಗಿರ್ತದೆ, ಯಾರ್ಯಾರ ಹಣೆ ಬರ ಎಲ್ಲೆಲ್ಲಿ ಇರ್ತದೆ ಗೊತ್ತಾಗಲ್ಲ. ಇವತ್ತು ನೋಡಿ ನಾವು ಸಿಟಿಯಲ್ಲಿ MBA ಓದ್ಕೊಂಡು ಆ ಕಡೆ ಹೋಗ್ಬೇಕಾದ್ರೆ ನಮ್ಮ ಹಣೆ ಬರ ಇವತ್ತು ಹಳ್ಳಿಯಲ್ಲಿ ಬಂದು ಮಾಡುವಂಗಿತ್ತು, ಶಿಕ್ಷಣ ಸೇವೆ ಮಾಡಿದ್ದೇವೆ. ಸೊ ಯಾವ್ಯಾವ ಅವಕಾಶಗಳು ಯಾವ್ಯಾವ ರೀತಿ ಬರ್ತದೆ ದೇವರಿಗೆ ಬಿಟ್ಟಿರುವಂಥದ್ದು. ಓಕೆ, ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟೈರ್ MD ಅವರು ಅಂದರೆ ರಮೇಶ್ ಅವರು ಯಾವುದೋ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ, ರಾಜಕೀಯಕ್ಕೆ ಬಂದರೆ, ಜಿಲ್ಲಾ ಪಂಚಾಯತಿಂದ ಯಾವುದೋ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರೆ ಒನ್ ಸೈಡ್ ವಿನ್ನಿಂಗ್ ಅಂತ ಹೇಳ್ತಾರೆ. ರಾಜಕೀಯಕ್ಕೆ ಬರುವಂಥ ವಿಚಾರಿಗೆ ಏನಾದರೂ ಇಟ್ಕೊಂಡಿರ, ರಾಜಕೀಯದ ಬಗ್ಗೆ ಏನಾದರೂ ನಿಮಗೆ ರಾಜಕೀಯ ಬಗ್ಗೆ ಅನುಭವ ತುಂಬ ಐತೆ, ಯಾಕಂದರೆ ಮಾವಾರ ಎಲೆಕ್ಷನ್ ಸುಮಾರು ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿರಿ, ಹೌದಾ? 3-4 ಚುನಾವಣೆ ತಾವು ಸುಮಾರು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿರಿ. ಅದೇ ರೀತಿ ನಿಮ್ಮನ್ನು ಏನಾದರೂ ರಾಜಕೀಯಕ್ಕೆ ತರುವಂಥ ಪ್ರಯತ್ನ? ಬಟ್ ನಾನು ಯಾವತ್ತೂ ಇವತ್ತಿನ ಮೇಲೆ ಗೌಡ್ರ ಜೊತೆಗೆ ಅದನ್ನೆಲ್ಲ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ. ರಾಜಕಾರಣ ವಿಷಯದ ಬಗ್ಗೆ ನಾನು ಅವ್ರಿಗೆ ಗೈಡ್ ಮಾಡೋಕ್ಕೂ ನೀವು ಹೇಳಿದ್ರಿ, ಗೈಡ್ಲೈನ್ಸ್ ಅಂತ ಹೇಳುವಷ್ಟು ದೊಡ್ಡವರು ನಾವಲ್ಲ ರಾಜಕಾರಣದಲ್ಲಿ. ಗೌಡ್ರಿಗೆ ಭಾಳ ಅನುಭವ ಇದ್ದಂಥವ್ರು. ರಾಜಕೀಯನ ಭಾಳ ಕಡಿಮೆ ಸಮಯದಲ್ಲಿ ನಾನು ಮಾತಾಡಿದ್ದೀನಿ. ರಾಜಕೀಯ ವಿಷಯ ಭಾಳ ಹೆಚ್ಚು ಶೈಕ್ಷಣಿಕವಾಗಿ, ನಮ್ಮ ಕೌಟುಂಬಿಕವಾಗಿ ಅನೇಕ ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡ್ತೇನೆ ಗೌಡ್ರ ಜೊತೆಗೆ. ಬಟ್ ರಾಜಕೀಯವಾಗಿ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಅವ್ರ ಆಸೆಗಳು ಏನಿದಾವೆ ಅಂತ ಅದ್ರ ಬಗ್ಗೆ ನಾವು ಅದನ್ನು ಕೇಳಲಿಕ್ಕೆ ಹೋಗಿಲ್ಲ. ಬಟ್ ನಮ್ಮ ಆಸೆ ಏನು, ಅವ್ರು ಇನ್ನೊಮ್ಮೆ ML ಆಗಬೇಕು, ಇನ್ನೂ ಆಗಲಿ ಅಂತಲೇ ನಾವು ಬಯಸುವಂಥದ್ದು ಅವರಲ್ಲಿಯೂ ಕೂಡ ಅದು ಇದೆ. ಈಗ ನಾನು ಇನ್ನೂ ಮುಂದೆ ಮಾಡಬೇಕು ಅಂತಿದೆ. ನಾವು ದೇವರನ್ನು ಅದನ್ನೇ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಅವ್ರು ಮತ್ತೊಮ್ಮೆ ಶಾಸಕರಾಗಲಿ. ಅವರಲ್ಲಿ ಆದಂಥ ಸಂದರ್ಭ ಅನೇಕ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಶೈಕ್ಷಣಿಕವಾಗಿಯೂ ಆಗಿದ್ದಾವೆ, ಸಾಮಾಜಿಕವಾಗಿಯೂ ಆಗಿದ್ದಾವೆ. ಯಾವುದೇ ಜಾತಿ ರಹಿತ ಮಾಡದೆ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸ ಮಾಡಲ್ಲ. ಅವ್ರದ್ದೇ ನಾವು ಮಾಡೆಲ್ ಆಗಿ ಇಟ್ಕೊಂಡಿದ್ದೇನೆ. ಅವ್ರು ಏನು ದಿನ ಇವತ್ತು ನೋಡಿ 70-77 ವಯಸ್ಸಲ್ಲೂ ಕೂಡ ಇನ್ನೂ ನಾನು ಏನೇನೋ ಮಾಡಬೇಕು ಅಂತಾರೆ. ಅವರೇ ನಮಗೆ ರೋಲ್ ಮಾಡಲ್ಲ. ಹಾಗಾಗಿ ಅವರನ್ನು ನೋಡಿ ನಾನು ಈ ಒಂದು ಸಂಸ್ಥೆನ ನಿಟ್ಟೊಳಗೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ರಾಜಕೀಯವಾಗಿ ಅದು ನೋಡ್ಬೇಕು ಮುಂದೆ ಏನು ಯಾರ್ಯಾರು ಏನೇನು ಹೇಗೆ ಹೇಳ್ತಾರೆ ಅದ್ರ ಮೇಲೆ ಹೋಗ್ತದೆ. ಮತ್ತು ಅವಕಾಶ ಸಿಕ್ಕರೆ ಯಾರು ಕೂಡ ಬಿಡೋದು. ಯಾಕೆಂದರೆ ನೋಡಿ, ಸಾಮಾಜಿಕವಾಗಿ ಈಗ ನಾನು ಇಲ್ಲೊಂದಷ್ಟು ತೊಗೊಂಡೋಗಿ ಕೆಲಸ ಮಾಡಿದ್ದೀನಿ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಒಳ್ಳೆ ಪೊಸಿಷನ್ ಸಿಕ್ಕರೆ ಇನ್ನೂ ಬಡಬಗ್ಗರಿಗೆ ಅನುಕೂಲ ಮಾಡ್ಬೋದಲ್ಲ, ಇನ್ನೂ ಏನಾರು ಒಂದು ಸಹಾಯ ಮಾಡ್ಬೋದು. ಆ ನೇಚರ್ ನನಗೆ ತುಂಬ ಇದೆ, ಮೊದಲಿಂದನೂ ಬಂದಿದೆ. ಸಮಾಜ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ಮಕ್ಕಳಿಗೆ ಕೂಡ ನಾನು ಅದನ್ನೇ ಗೈಡ್ ಮಾಡ್ತೇನೆ. ತಂದೆ ತಾಯಿಯನ್ನು ಸಾಕಬೇಕು, ಒಳ್ಳೆಯ ರೀತಿಯಿಂದ ನೀವು ಸಂಸ್ಕೃತಿಕೊಳ್ಬೇಕು, ಮಾನವೀಯ ಗುಣಗಳ ಬೆಳೆಸ್ಕೋಬೇಕು ಅಂತ ಇದೆಲ್ಲ ಹೇಳಿದಾಗ ಇನ್ನು ಅವಕಾಶ ಬಂದರೆ ಅದನ್ನು ಭಾಳ ಚೆನ್ನಾಗಿ ಸದುಪಯೋಗ ತಗೊಳ್ಳೋಷ್ಟು ಏನು ಆಸಕ್ತಿ ಇದೆ ಅಂತ ನನಗೆ ಭಾವಿಸ್ಕೊಂಡಿದ್ದೇನೆ ಸರ್. ಓಕೆ, ಈ ರಾಜಕಾರಣ ವಿಷಯ ಈಗ ನಾನು ಶಿಕ್ಷಣ ಬಿಟ್ಟಿದ್ದೀನಿ, ಈಗ ರಾಜಕಾರಣ ಬಗ್ಗೆ ನಾನು ಮಾತಾಡ್ತೇನೆ. ರಾಜಕಾರಣ ವಿಷಯದಲ್ಲಿ ಯಾವತ್ತಾದ್ರೂ ನೀವು ಅಂದ್ಕೊಂಡಿದ್ರೆ ನನಗೊಂದು ಅವಕಾಶ ಬಂದರೆ, ಹಾಂ ಸರ್, ಅಥವಾ ಈ ಜನ ಮಾತನಾಡುವಂಥ ರೀತಿಯಿಂದ ನೋಡೋಕೆ ಹೋದರೆ ನನಗೊಂದು ಏನಾದರೂ ಮೆಸೇಜ್ ಬಂದರೆ, ಅಥವಾ ನಾನು ಥಿಂಕ್ ಮಾಡಬೇಕಾ ಬೇಡ ಅಂತ ಇದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡ್ಕೊಂಡಿದ್ರೆ ನಿಮ್ಮಷ್ಟಿಗೆ ನೀವೇ ನಿಮ್ಮ ಆತ್ಮವಿಶ್ವಾಸದೊಂದಿಗೆ ಅನೇಕ ನನ್ನ ಒಂದು ಮೇಲೆ ವಿಶ್ವಸಿದ್ದಾರೆ. ನನ್ನ ಬರ್ತಡೇ ಸಂದರ್ಭದೊಳಗೆ ಕೇಕ್ ಕಟ್ ಮಾಡೋಕ್ಕಂತ ಅವರಾಗಿ ಯೂತ್ಸ್ ಬಂದು ಕಟ್ ಮಾಡಿದಾಗ, ಸರ್ ಒಳ್ಳೇದಾಕಿತ್ತು ಸರ್, ನಿಮಗೆ ಆ ಎಬಿಲಿಟಿ ಇದೆ ಸರ್, ನೀವು ಯಾಕೆ ಬರಬಾರ್ದು ಸರ್, ನೀವು ಆದರೆ ಚಲೋ ಆಗ್ತದೆ ಸರ್, ಯಂಗ್ಸ್ಟರ್ಸ್ ಆಗಿದ್ರೆ ನಮ್ಗೆ ಅನುಕೂಲ ಆಗ್ತೈತೆ ಅಂತ ಅನೇಕ ಜೊತೆ ನನ್ನ ಇಲ್ಲಿ ಭಾಗದ ಯೂತ್ಸ್ ಎಲ್ಲ ಮಾತಾಡಿದ್ದಾರೆ. ಮುಂದೆ ನಮ್ಮ ರಾಜಕೀಯ ಏನು ಸರ್, ಹಿಂಗಾದ್ರೆ ಅನುಕೂಲ ಆಗ್ತೈತೆ ಅಂತ ಹೇಳಿದಾಗ ಅವಾಗ ಒಂದು ಸಲ ನನಗೆ ಫೀಲ್ ಅನ್ನಿಸ್ತಿತ್ತು, ಅವ್ರು ಇಷ್ಟೆಲ್ಲ ಆಸೆಪಟ್ಟಾಗ ಯಾಕೆ ಮಾಡಬಾರ್ದು, ಇದನ್ನು ರಾಜಕಾರಣ ಮಾಡಿದರೆ ಒಳ್ಳೇದಾಗ್ತೈತಲ್ಲ, ಅವಕಾಶ ಸಿಕ್ಕಿದ್ದನ್ನು ಇಂಥ ಸಮಯ ಬಂದಾಗ ಯಾಕೆ ಬಿಡಬೇಕಿದೆ ಅಂತ ಒಮ್ಮೆ ಮನಸ್ಸಿದೆ. ಬಟ್ ಅದನ್ನು ನಿಟ್ಟುಗಳು ಹೆಚ್ಚು ಮತ್ತೆ ಬೇಡ, ಆ ಕಡೆ ಈ ಕಡೆ ರಾಜಕೀಯ ವ್ಯವಸ್ಥೆ ಹೇಗಿದೆ ಏನು, ನಮಗೆ ಒಳ್ಳೆಯ ಒಂದು ಗೌರವ ಇದೆ. ಈಗ ಇನ್ನೂ ಈ ಶಿಕ್ಷಣ ಸಂಸ್ಥೆ ಮುಖಾಂತರ ಎಷ್ಟು ಆಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸರ್. ಮತ್ತು ಅವಕಾಶಕ್ಕೆ ಸಿಕ್ಕರೆ ಮುಂದೆ ನೋಡೋಣ, ಅದು ಸಿಕ್ಕರೆ ಮಾಡುವಂಥದ್ದು ಅಭಿಲಾಷೆ ಇದೆ, ಮಾಡೋಣ. ಹಾಗಿದ್ರೆ ಕ್ಷೇತ್ರದಲ್ಲಿ ಜನ ಹೇಳ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯನ್ನು ಅತಿ ಹೆಚ್ಚಾಗಿ ಕಟ್ಟಿದ್ದಾರೆ. ಶಿಕ್ಷಣ ಸಂಸ್ಥೆ ನೋಡಕ್ಕೆ ಹೋದರೆ ಒಂದು ಸಣ್ಣ ರೂಮ್ ಇದ್ದಿದ್ದು ಈಗ ದೊಡ್ಡದಾಗಿ, ಮಕ್ಕಳು ಎಲ್ಲೂ ಕೂಡ ಹೊರಗಡೆ ಹೋಗಬಾರ್ದು. ಅದ್ರಗುಂಚಿ ಎಲ್ಲೋ ಒಂದು ಕಡೆ ಆವಾಗಿನ ಸಂದರ್ಭದಲ್ಲಿ SI ಚಿಕ್ಕನಗೌಡರು, PC ಸಿದ್ದನಗೌಡರು ಹಳೆ ಮಾವನ ಚುನಾವಣೆ ಅಂತಿದ್ರು. ಈಗ SI ಚಿಕ್ಕನಗೌಡರ ಸಂಸ್ಥೆಗಿಂತ ಹಳೆ ಮಾವನ ಸಂಸ್ಥೆ ಅಂತೇಳಿ ಅದ್ರಗುಂಚಿ ಅತಿ ಹೆಚ್ಚರಕ್ಕೆ ಏರ್ತಾ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಜಡಪಿ ಭಾಗದಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರ ಆಗಬಹುದು. ಯಾಕೆ ರಮೇಶ್ ಅವರು ರಾಜಕೀಯಕ್ಕೆ ಬರಬಾರ್ದು, ಇವ್ರು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ವಿಚಾರಧಾರೆಗಳನ್ನು ಹೇಳ್ತಾ ಇದ್ದಾರೆ. ಕಲಗಡಿಗೆ ಡೆವಲಪ್ಮೆಂಟ್ ಮಾಡಿದ್ರು ಚಿಕ್ಕನಗೌಡರು, ಕುಂದಗೋಳ ಡೆವಲಪ್ಮೆಂಟ್ ಮಾಡಿದ್ರು ಚಿಕ್ಕನಗೌಡರು. ಅದೇ ರೀತಿ ಇಲ್ಲೂ ಕೂಡ ನಮಗೆ ಡೆವಲಪ್ಮೆಂಟ್ ಪಾತ್ರ ಆಗುತ್ತೆ. ಹಳೆಯ ಮಾವ ಕೂಡ್ಕೊಂಡು, ಮಾವ MLA ಆಗಿರಲಿ, ಹಳೆಯ ಜಡಪಿ ಆಗಿರಲಿ, ಮುಂದೆ ಮಾವ MLA ಬೇಡ ಅಂತ ಬಿಟ್ಟಾಗ ಹಳೆಯನಿಗೆ ಆಶೀರ್ವಾದ ಮಾಡಿ MLA ಕಳಿಸ್ಲಿ
ಓಕೆ. ಮೊದಲನೇ ಪಾತ್ರ ಜಡ್ಪಿಯಿಂದ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಇದೇ ನಿಮ್ಮ ಪಾಲಕರಾಗಿರ್ಲಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಸಂಸ್ಥೆ ಕಳಿಸಿದಂತ ಮಕ್ಕಳಿಗೆ ಪಾಲಕರಾಗಿರ್ಲಿ, ಹೌದು. ಯಾಕೆಂದ್ರೆ ಸುತ್ತು ಕಡೆ ನನ್ನ 37 ಹಳ್ಳಿ ಪಾಲಕ ಅದರ ಜೊತೆಯಲ್ಲೂ ಕೂಡ ನಿಮ್ಮ ಕಲ್ತಿರ್ತಕ್ಕಂಥ ಮಕ್ಕಳಾಗಿರ್ಲಿ, ಇವರೆಲ್ಲರ ವಿಶ್ವಾಸ ಇದೆ. ಆ ವಿಶ್ವಾಸಕ್ಕೆ ಯಾಕೆ ಒಂದು ಅವಕಾಶ ಕೊಡಬಾರ್ದು ನೀವು? ಇಲ್ಲ, ಅದು ನಮ್ಮ ಅದು ಅವ್ರಿಗೆ ಹೇಳಿದಂತೂ ಸರಿಯಾಗಿದೆ. ಯಾಕೆಂದ್ರೆ ನನ್ನ ಸುತ್ತು ಕಡೆ 37-38 ಹಳ್ಳಿಯಿಂದ ನನಗೆ ಇಲ್ಲ ಆ ಕಡೆ ಸುತ್ತ ಕಡೆಯಿಂದ ನನ್ನ ಪಾಲಕರು ಬರ್ತಾ ಇದ್ದಾರೆ. ಅನೇಕ ಹುಡುಗರು ಇಲ್ಲಿಂದ ಓದ್ಕೊಂಡು ಹೋಗಿದ್ದಾರೆ. ಈ ಕಡೆ ಭಾಗದವ್ರಿಗೆ ನಾವು ಹೆಚ್ಚು ಕೊಟ್ಟಿರುವಂಥದ್ದು. ಮತ್ತು ಚಿಕ್ಕನಗೌಡ ಸರ್ ಅವ್ರ ಆಸೆ ಏನು ಅಂತ ನಾನು ಅದ್ರ ಬಗ್ಗೆ ನಾನು ಅವ್ರನ್ನ ಕೇಳಲಿಕ್ಕೆ ಹೋಗಿಲ್ಲ. ಬಟ್ ಅವರ ಆಶೀರ್ವಾದ ಮಾಡಿದರೆ, ನೋಡಪ್ಪ ಹಿಂಗಂತ ಇದ್ದಾರೆ, ನೀನು ಆದ್ರೆ ಚಲೋ ಆಗ್ತೈತೆ ಅಂತಂತ ಇದ್ದಾರೆ, ನೀನು ಮಾಡು, ನಾನು ಹಿಂದಿದ್ದೇನೆ ಅಂತ ಅವ್ರೇನಾದ್ರು ನನಗೆ ಹೇಳಿದರೆ ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ. ಮತ್ತು ಆದರೆ ಅವರು ಇದು ಹೇಳು ಮಟ್ಟ ಈ ಈ ಈ ವ್ಯವಸ್ಥೆ ಒಳಗೆ ನಾನು ಎಂಟ್ರ್ ಆಗಬಾರ್ದು ಅಂತ ಅಂದ್ಕೊಂಡು ಮಾಡಿದ್ದೇನೆ. ಬಟ್ ಗೌಡ್ರು ಹೇಳಿದರೆ ಆಯ್ತಪ್ಪ ನೀನು ಮಾಡು, ನಾನು ಇದ್ದೇನೆ ಅಂತಂದರೆ ಖಂಡಿತವಾಗಿ ಮಾಡ್ತೀನಿ. ಮತ್ತೆ ಗೌಡ್ರ ಆಸೆ ಅವ್ರಿಗೆ ಆಶೀರ್ವಾದ ಬರಲೇಬೇಕು. ಬಟ್ ನಾನು ಯಾವತ್ತೂ ಹೋಗಿ ಗೌಡ್ರಿಗೆ ನಾನು ಕೇಳಕ್ಕೆ ಹೋಗೋದಿಲ್ಲ ಈ ವಿಷಯದಲ್ಲಿ. CICಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು ಆ ರೀತಿ ರಾಜಕಾರಣಕ್ಕೆ ನಿಮ್ಗೆ ಆಶೀರ್ವಾದ ಮಾಡಿದ್ರು ಅಂತ ಅವರಾಗೆ ಹೇಳಿದರೆ. ಮತ್ತೆ ಈ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಹೋಗಿ ನಾನಾಗೆ ಕೇಳ್ತೀನಿ ಅವ್ರು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ. ಬಟ್ ನಾನು ವೈಯಕ್ತಿಕವಾಗಿ ಇವತ್ತಿನ ಮೇಲೆ ನಾನು ಏನೂ ಕೇಳಿಲ್ಲ, ನಾನು ಏನೂ ಕೇಳೋದೂ ಇಲ್ಲ ವೈಯಕ್ತಿಕವಾಗಿ. ಸಂಸ್ಥೆಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಹೆಜ್ಜೆ ಮುಂದೆ ಇಟ್ಟು ಗೌಡ್ರ ಜೊತೆ ಚರ್ಚೆ ಮಾಡ್ತೇನೆ. ಅವ್ರು ಏನು ಬೇಡ ಅಂದರೂ ಇದು ಬೇಕು ಅಂತ ಹೇಳ್ತೇನೆ. ಅದು ರಾಜಕೀಯ ವಿಷಯದ ಒಳಗೆ ಇದನ್ನು ಬೇಕು ಅಂತ ನಾನು ಅನ್ನಲ್ಲ. ಅವರಾಗಿ ನನಗೆ ಅದನ್ನು ವಿಷಯದ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿ ಹಿಂಗೆ ಮಾಡೋಣ ರಮೇಶ ಅಂತಂದರೆ ಖಂಡಿತವಾಗಿ ಒಪ್ಕೊಳ್ತೇನೆ. ಓಕೆ.